ನೀನೇ ವಿನಾಯಕಂ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕರಪಾಲಿಸು ಯಮಗೆ ವಿನಾಯಕಂ ಕರಪಾಲಿಸು ಯಮಗೆ ವಿನಾಯಕಂ ಫಲದಾಯಕ ನೀನೇ ವಿನಾಯಕಂ ಭಜನಾರಂಭದಿ ಭಜಿಸುವೆ ನಿನ್ನನು ಭಜನಾರಂಭದಿ ಭಜಿಸುವೆ ನಿನ್ನನು ಭಜನ ಪಾಲಿಸು ಯಮಗೆ ವಿನಾಯಕಂ ಭಜನ ಪಾಲಿಸು ಯಮಗೆ ವಿನಾಯಕಂ ಫಲದಾಯಕ ನೀನೇ ವಿನಾಯಕಂ ಫಲದಾಯಕ ನೀನೇ ವಿನಾಯಕಂ. ಹೋರಾಡಿ ನಾವೇನಾಗಬೇಕಾಗಿದೆ ಅಂದ್ರೆ ಇವತ್ತಿನ ದಿನಗಳಲ್ಲಿ ಒಂದು ಅಸ್ಪೃಶ್ಯತೆಯನ್ನ ಇವತ್ತು ಒಳಗೊಂಡಿರ್ತದೆ. 2024 ಮುಂದೆ ಹೇಳ್ಬೋದು 2025 ಜಮಾನ ಕೊಂಡಿನೋ ಆದ್ರೂ ಕೂಡ ಇನ್ನೂ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ತುಳಿತಾ ಇದ್ದಾರೆ, ದಲಿತರನ್ನ ಶೋಷಣೆಗಳಿಗೆ ಒಳಪಡಿಸ್ತಾ ಇದ್ದಾರೆ, ಅಸ್ಪೃಶ್ಯತೆಗಳಿಗೆ ಒಳಪಡಿಸ್ತಾ ಇದ್ದಾರೆ. ಆ ಎಲ್ಲವನ್ನು ನಾವು ಹೊಡೆದಾಡಬೇಕಾಗಿದೆ. ಅದರ ವಿರುದ್ಧ ನಾವೆಲ್ಲ ಹೋರಾಡಬೇಕು, ವಿದ್ಯಾವಂತರಾಗಬೇಕು, ಸಂಘಟಿತರಾಗಬೇಕು ಮತ್ತು ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನು ಕೂಡ ನಾವೆಲ್ಲರೂ ಕೂಡ ಆ ಒಂದು ನಾವು ಈಗ ಡಿಗ್ರಿ ಕಾಲೇಜ್ಗಳಲ್ಲಿದ್ದೀವಿ, ಸೊ ಇವೆಲ್ಲ ವಿದ್ಯಾವಂತರಾಗಿದ್ದೀವಿ. ಸೊ ಕೆಲವೊಂದಿಷ್ಟು ಜನ ಆ ಹಳ್ಳಿಗಳಲ್ಲಿ ಅಥವಾ ನಗರಗಳ ಪ್ರದೇಶಗಳಲ್ಲಿ ಕೆಲವೊಂದಿಷ್ಟು ಜನ ಓದಿ ಇರ್ತಕ್ಕಂಥ ಇರ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ನಾವೇನ್ ಮಾಡಬೇಕು, ಈ ಒಂದು ಸಂವಿಧಾನ ಡಾಕ್ಟರ್ ಮಹಾನ್ ಶಿಲ್ಪಿ ಆಗಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೈ ಕೊಟ್ಟಿರ್ತಕ್ಕಂಥ ಆ ಒಂದು ಸಂವಿಧಾನದ ಅಡಿಯೊಳಗ ಈ ಎಲ್ಲ ಕಲಂಗಳಿದಾವ್, ಈ ಎಲ್ಲ ಅಂಶಗಳಿದಾವ್, ನಿನಗೆ ಈ ಹಕ್ಕು ಕೊಡ್ಬೇಕು ಅನ್ನೋದನ್ನ ನಾವೆಲ್ಲ ಮನಮುಟ್ಟಿಸ್ಬೇಕು. ಅಂದಾಗ ಮಾತ್ರ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶೆಯನ್ನು ನಾವೆಲ್ಲ ವಿನಿಯೋಗಿಸಬೇಕಾಗ್ತದೆ. ಸೊ ಈ ಒಂದು ಕ್ರಾಂತಿಸೂರ್ಯ ಜೈ ಭೀಮ್ ಸೇನೆ ಸಂಘಟನೆ ಹುಟ್ಟಿದ್ದಪ್ಪ ಅಂತಂದ್ರೆ ಈಗಾಗಲೇ ಗದಗವಾಣಿ ಎನ್ನುವಂತ ಒಂದು ಪತ್ರಿಕೆ ನೀವೆಲ್ಲ ಕೇಳಿದೆ. ಗದಗವಾಣಿ ದಿನಪತ್ರಿಕೆ ಇವತ್ತು ಪ್ರಾದೇಶಿಕವಾಗಿರ್ತಕ್ಕಂಥ ಒಂದು ದಿನಪತ್ರಿಕೆ. ಅದರ ಮುಂದುವರೆದ ಭಾಗವಾಗಿ ಕ್ರಾಂತಿಸೂರ್ಯ ಜೈ ಭೀಮ್ ಸೇನೆ ಸಂಘಟನೆ ಹುಟ್ಕೊಂತು. ಇದು ಕೇವಲ ಯಾರೋ ಒಂದು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಹುಟ್ಟಿದಿರ್ತಕ್ಕಂಥ ಸಂಸ್ಥೆ ಅಲ್ಲ. ಕೆಲವೊಂದಿಷ್ಟು ಸಂಸ್ಥೆಗಳು ಬೇರೆ ಬೇರೆ ತರ ಇರ್ತಾವ. ಸೊ ಆ ತರ ಒಂದು ಇಲ್ಲ. ಇಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಅನ್ನೋ ಒಂದು ವಿಚಾರವಾಗಿ ಇಟ್ಕೊಂಡು ಒಂದು ಕನಸನ್ನ ಇಟ್ಕೊಂಡು ನಮ್ಮ ಮಂಜುನಾಥ ರಾಠೋಡ್ ಸರ್ ಅವರು ಈ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಸಾಥನ್ನ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಕ್ರಾಂತಿಸೂರ್ಯ ಜೈ ಭೀಮ್ ಸಂಘಟನೆ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಯಾಕಂದ್ರೆ ಪ್ರಸ್ತುತವಾಗಿರ್ತಕ್ಕಂಥ ಏನು ನಮಗ ಸಲುವಾಗಿರ್ತಕ್ಕಂಥ ಸವಲತ್ತುಗಳು ಸಿಗ್ತಾ ಇಲ್ಲ. ಸವಲತ್ತುಗಳು ಎಲ್ಲಿ ಸಿಗ್ತಾ ಇಲ್ಲಪ್ಪ ಅಂತಂದ್ರೆ ಗ್ರಾಮೀಣ ಉದಾಹರಣೆ ಒಂದೇ ಹೇಳ್ಬಿಡ್ತೀನಿ. ರೇಷನ್ ಕಾರ್ಡ್ ತೆಗೆದುಕೊಳ್ಳುವಾಗ ಎಷ್ಟು ಕಷ್ಟ ಐತಿ ಇವತ್ತು. ಒಂದು ರೇಷನ್ ಕಾರ್ಡ್ ತೆಗೆದುಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಐತಿ. 500, 1000, 2000 ಅಲ್ಲ 5000 ಗಟ್ಟಲೆ ಲಂಚವನ್ನು ಕೊಡುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಅವುಗಳನ್ನು ಹೋಗಲಾಡಿಸ್ಬೇಕಪ್ಪ ಅಂತಂದ್ರೆ ಇಂತಹ ಸಂಘಟನೆಗಳು ಬೇಕು. ಭ್ರಷ್ಟಾಚಾರಗಳನ್ನು ನಿರ್ಮೂಲ ಮಾಡಬೇಕು, ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂದ್ರೆ ಇಂತಹ ಸಂಘಟನೆಗಳಿದ್ದಾಗ ಮಾತ್ರ ಆ ಒಂದು ಅಧಿಕಾರಿಗಳು ಕೂಡ ಎಚ್ಚರಗೊಂಡು ಕರ್ತವ್ಯವನ್ನು ಪಾಲನೆ ಮಾಡಕ್ಕಾಗುತ್ತೆ. ಸೊ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಅಮೀರ್ ಬಂಧು ಸರ್ ತಮಗೆ ಸವಿಸ್ತಾರವಾಗಿರ್ತಕ್ಕಂಥ ಅಂಬೇಡ್ಕರ್ ಆಶಯಗಳನ್ನು ನಾನು ಬಹಳಷ್ಟು ಹೇಳ್ಬೇಕಂತ ಮಾಡಿದೆ. ಬಟ್ ಅವರು ಉಪನ್ಯಾಸ ಅದಾರ ಅಂತಂದ್ರೆ ನಮ್ ಕೆಲಸನೇ ಇರಲ್ಲ. ಯಾಕಂದ್ರೆ ಅದ್ಭುತವಾಗಿರ್ತಕ್ಕಂಥ ವಾಗ್ಮಿಗಳು ಮತ್ತೆ ಅದ್ಭುತವಾಗಿರ್ತಕ್ಕಂಥ ನಾಲೆಜ್ಫುಲ್ ಪರ್ಸನ್ ಅವರು. ಅಂತ ಒಂದು ಶ್ರೀಗಳು ಇವತ್ತು ನಮ್ಮ ಜೊತೆಗೆ ನಿಮ್ಮನ್ನ ಎಲ್ರಿಗೂ ಕೂಡ ಅಂಬೇಡ್ಕರ್ ತತ್ವಗಳನ್ನ ಹೇಳಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಬಂದಾರ ಅಂತಂದ್ರೆ ಅವ್ರಿಗೂ ಕೂಡ ಸಂಘಟನೆ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಈ ಒಂದು ಮುದ್ದು ಮಕ್ಕಳಿಗೆ ಒಂದು ಕಾಲೇಜಿನ ಭವ್ಯ ಭಾರತದ ಪ್ರಜೆಗಳಿಗೆ ತಮ್ಮ ನುಡಿಗಳನ್ನ ಉಪನ್ಯಾಸವನ್ನು ನೀಡಲಾಗಿರ್ತಕ್ಕಂಥ ಅವ್ರಿಗೆ ಕೂಡ ನಾನು ಸಮಯದ ಅಭಾವ ಇರೋದ್ರಿಂದ ಅವರಿಗೆ ಮೈಕನ್ನು ಹಸ್ತಾಂತರ ಮಾಡಿ
ಶ್ರೀ ಭೀಮಸೇನೆ ತಾಲೂಕು ಸಮಿತಿ ಗಜೇಂದ್ರಗಡ. ಸೌಂಡ್ ಕೇಳುತ್ತಲ್ವಾ? ಇವತ್ತು ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪುಣ್ಯಸ್ಮರಣೆಯ ದಿವಸದಂದು ಈ ಒಂದು ಸಂಘಟನೆ, ಈ ಒಂದು ಕಾಲೇಜಿನಲ್ಲಿ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಬಹಳ ಖುಷಿ ಮತ್ತು ಸಂತೋಷದ ವಿಚಾರ ಅಂತ ನಾನು ಪ್ರಾಸ್ತಾವಿಕವಾಗಿ ಪ್ರಮೇಯವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾನು ಒಂದು ತಾಸು ಮಾತಾಡಬೇಕು ಅಂತ ಅಂದ್ಕೊಂಡು ಬಂದೆ, 11:30 ಆಯಿತು. ಒಂದು 10 ರಿಂದ 15 ನಿಮಿಷ ನಾನು ಮಾತಾಡ್ತೀನಿ, ಉಪನ್ಯಾಸ ಅಂತ ಮಾಡ್ತಾ ಇರ್ತಾಯಿಲ್ಲ. ಈಗ ಒಂದು ತಾಸು ಬೇರೊಂದು ಕಡೆ ಹೋಗಿ ಮಾತಾಡಬೇಕು. ಇವತ್ತು ರಾತ್ರಿ ಗುಲ್ಬರ್ಗಕ್ಕೆ ಹೊರಡಬೇಕು, ನಾಳೆ ಅಲ್ಲೊಂದು ಉಪನ್ಯಾಸ ಇದೆ ಒಂದು ಕಾಲೇಜಲ್ಲಿ. ಆರೋಗ್ಯ ಎಲ್ಲ ಗಮನಿಸಬೇಕಲ್ವ. ಮುಂದೊಂದು ದಿನ ಖಂಡಿತ ಈ ಸಂಸ್ಥೆಗೆ ಬರುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ವೇದಿಕೆಯಲ್ಲಿರುವಂತಹ ಸಂಘಟನೆಯ ರಾಜ್ಯಾಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂತಹ ಮಂಜುನಾಥ್ ಸರ್ ಅವರೇ, ಅದೇ ರೀತಿ ಈ ವೇದಿಕೆಯಲ್ಲಿರ್ತಕ್ಕಂತಹ ಈ ಸಂಸ್ಥೆಯ ಪ್ರಾಂಶುಪಾಲರು ಸೇರಿದಂತೆ, ಸಂಸ್ಥೆಯ ಸದಸ್ಯರು ಸೇರಿದಂತೆ ಎಲ್ಲ ನನ್ನ ಅತಿಥಿ ಮಹೋನ್ನರೆ ಹಾಗೂ ನನ್ನ ಶಬ್ದವನ್ನು ಆಲಿಸುವಂತಹ ಪ್ರೀತಿಯ ನನ್ನ ಸಹೋದರ ಮತ್ತು ಸಹೋದರಿಯರಿಗೆ ಸನ್ಮಾನ ಮನಸ್ಸಿನ ವಿದ್ಯಾರ್ಥಿ ಯುವಕರೇ, ಎಲ್ಲರಿಗೂ ಕೂಡ ಈ ಒಂದು ದಿನದ ಶುಭಕಾಮನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಾನು ಏನೇನೋ ಮಾತಾಡ್ಕೋಬೇಕು ಅಂತ ಅನ್ಕೊಂಡು ಬಂದೆ ಇಲ್ಲಿ, ಅದೇನು ಮಾತಾಡೋಕ್ಕಾಗಲ್ಲ ಅಂತ ನಾನು ಚೀಟಿ ನಂಗೆ ಇಟ್ಟಿದ್ದೀನಿ. ಚೀಟಿ ಯೂಸ್ ಮಾಡಿ ನಾನೆಲ್ಲೂ ಭಾಷಣ ಮಾಡೋನಲ್ಲ, ಎಲ್ಲೂ ಚೀಟಿ ಮಾಡ್ಕೊಂಡು ನಾವು ಭಾಷಣ ಮಾಡಲ್ಲ. ವಿದ್ಯಾರ್ಥಿಗಳಾದ್ರಿಂದ ಭವಿಷ್ಯದ ಭಾರತ ಈ ಒಂದು ಕೋಣೆಯಿಂದ ಪ್ರಾರಂಭವಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಏನೋ ಒಂದು ಮಾತಾಡ್ಕೊಂಡು ಬಂದೆ, ಅದನ್ನು ಮುಂದಿನ ಸರಿ ಮಾತಾಡ್ತೀನಿ ಅಂತ ಹೇಳಿದ್ರೆ, ಈ ಒಂದು ಸಂದರ್ಭದಲ್ಲಿ ನನಗೆ ಬಹಳ ಬಹಳ ಖುಷಿಯಾದದ್ದೇನು ಅಂತಂದ್ರೆ, ನೀವು ಗಮನಿಸಿರಬಹುದು, ಒಂದು ಭಾರತ ಇತ್ತು. ಸ್ವಾತಂತ್ರ್ಯಕ್ಕಿಂತ ಪೂರ್ವ ಮತ್ತು ಸ್ವಾತಂತ್ರ್ಯ ಬಂದ ನಂತರಗಳಲ್ಲಿ ಒಂದು ಭಾರತದ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ, ಈ ರೀತಿಯ ಕಾಲೇಜ್ ಕ್ಯಾಂಪಸ್ಗಳಾಗಿರ್ಲಿ, ಶಾಲಾ ಕಾಲೇಜುಗಳಾಗಿರ್ಲಿ, ವಿದ್ಯಾಭ್ಯಾಸ ಸಂಸ್ಥೆಗಳಾಗಿರ್ಲಿ, ಕೇವಲ ಪುರುಷ ಪ್ರಧಾನವಾದಂತಹ ಒಂದು ಕಾಲಘಟ್ಟ ಈ ಭಾರತದಲ್ಲಿತ್ತು. ಆದರೆ ವರ್ತಮಾನದಲ್ಲಿ ಪ್ರಸ್ತುತ ಭಾರತದ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರನ್ನ, ಹೆಣ್ಣು ಮಕ್ಕಳನ್ನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಕೊಡುಗೆ. ಒಂದು ಪಕ್ಷ ಭಾರತ ದೇಶದಲ್ಲಿ ಸಮಾನವಾಗಿ ವಿದ್ಯಾಭ್ಯಾಸವನ್ನ ಪಡೆದುಕೊಳ್ಳುವಂತಹ ಸ್ವಾತಂತ್ರ್ಯವನ್ನ ಸಂವಿಧಾನ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿಲ್ಲವಾಗಿದ್ದರೆ ಈ ಹೆಣ್ಣು ಮಕ್ಕಳು ಈ ವೇದಿಕೆಯಲ್ಲಿ ಒಂದು ಕೂರ್ತಾ ಇರಲಿಲ್ಲ. ಅದು ಮಾತ್ರ ಅಲ್ಲ, ಈ ಒಂದು ಸಸಿಗೆ ನೀರು ಹಾಕುವಾಗ ಹೆಣ್ಣು ಮಕ್ಕಳನ್ನ, ಸಹೋದರನ್ನ ಕರೆದು ನೀರು ಹಾಕಕ್ಕೆ ಅವಕಾಶವನ್ನು ಅವರಿಗೆ ಕೊಟ್ಟಿದ್ದೀವಿ ಅಂತಂದ್ರೆ ಸಂಘಟಕರು ಕೊಟ್ಟದಲ್ಲ, ಇಲ್ಲಿನ ಶಿಕ್ಷಣ ಸಂಸ್ಥೆಗಳು ಕೊಟ್ಟದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಭಾರತ ಎಲ್ಲಾ ಧರ್ಮಗಳು, ಎಲ್ಲಾ ಪಕ್ಷಗಳು, ಎಲ್ಲಾ ಪಂಗಡಗಳು, ಎಲ್ಲಾ ತತ್ವಗಳು, ಎಲ್ಲಾ ಚಿಂತನೆಗಳು, ಎಲ್ಲಾ ಆಶಯಗಳು ಒಂದುಗೂಡಿರತಕ್ಕಂತಹ ಒಂದು ಸುಂದರವಾದ ಭೌಗೋಳಿಕ ವ್ಯವಸ್ಥೆಯಾಗಿದೆ ನಮ್ಮ ಭಾರತ. ನಮ್ಮ ಭಾರತಕ್ಕೆ ಸರಿಸಮಾನವಾದಂತಹ ಸಾಮ್ಯವನ್ನ ಹೊಂದಿರತಕ್ಕಂತಹ ಒಂದು ರಾಷ್ಟ್ರವನ್ನ, ಒಂದು ನಾಡನ್ನ, ಒಂದು ನುಡಿಯನ್ನ, ಒಂದು ಜಲವನ್ನ ಜಗತ್ತಿನಲ್ಲಿ ಭಾರತವಲ್ಲದೆ ಮತ್ತೊಂದು ತೋರಿಸಲಿಕ್ಕೆ ಈ ಜಗತ್ತಿನಲ್ಲಿ ಯಾವ ರಾಷ್ಟ್ರಕ್ಕೂ ಸಾಧ್ಯವಾಗಲ್ಲ. ಅಭಿಮಾನದಿಂದ ಹೇಳ್ಕೊಡ್ಬೇಕು. ಕಾರಣ ಇಲ್ಲಿ ಮುಸಲ್ಮಾನರಿದ್ದಾರೆ, ಹಿಂದೂಗಳಿದ್ದಾರೆ, ಜೈನರಿದ್ದಾರೆ, ಕ್ರೈಸ್ತರಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ಖರಿದ್ದಾರೆ. ಎಲ್ಲರಿಗೂ ಅವರವರಾದಂತಹ ವಿಶ್ವಾಸಗಳಿರುತ್ತೆ, ಆಚಾರ ವಿಚಾರಗಳಿರುತ್ತೆ. ನಾನು ಮಸೀದಿಯಲ್ಲಿ ಅಲ್ಲಾಹನಿಗೆ ನಮಾಜ್ ಮಾಡುವ, ಇವರು ಕೂಡ ಮಸೀದಿಯಲ್ಲಿ ನಮಾಜ್ ಮಾಡುವವರು, ಇವರು ಕೂಡ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡುವವರು, ಪುರಸ್ಕಾರಗಳನ್ನ ಮಾಡುವವರು. ನೀವಲ್ಲಿ ಕ್ರೈಸ್ತರ ಚರ್ಚ್ಗಳಿಗೆ ಹೋಗಿ ಆ ಒಂದು ಶಿಲುಬೆಯ ಮುಂದೆ ತಪಸ್ಸು ಕೂತು ಪ್ರಾರ್ಥನೆ ಮಾಡುವವರಾಗಿರಬಹುದು. ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ವಿಶ್ವಾಸ ಎಲ್ಲವೂ ಕೂಡ ನಮ್ಮ ಮನೆಯ ಒಳಗೆ ನಾವು ಸಾಮಾಜಿಕವಾಗಿ ಬದುಕಿಗೆ ಬಂದಾಗ, ನಾವು ನಾಡುಗಳಿಗೆ ಬಂದಾಗ, ತಾಲೂಕುಗಳಿಗೆ ಬಂದಾಗ, ಜಿಲ್ಲೆಗಳಿಗೆ ಬಂದಾಗ, ರಾಜ್ಯಗಳಿಗೆ ಬಂದಾಗ, ದೇಶಕ್ಕೆ ಬಂದಾಗ ನಾವೊಬ್ಬ ಭಾರತೀಯರಾಗಿದ್ದೀವಿ, ನಾವೊಬ್ಬ ಭಾರತೀಯರಾಗಿದ್ದೀವಿ. ನಮಗೆ ಸಿಕ್ಕಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉಜ್ವಲವಾದಂತಹ ಒಂದು ಭವಿಷ್ಯದ ಭಾರತದ ಕನಸಿನ ಕಾರಣದಿಂದ ಮಾತ್ರವಾಗಿತ್ತು. ಭಾರತದ ಕನಸನ್ನ ಕಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀವು ಭಾರತದ ಸ್ವಾತಂತ್ರ್ಯ ಚಳವಳಿಯ ಚರಿತ್ರೆಗಳನ್ನು ಅಧ್ಯಯನ ಮಾಡಿ ನೋಡಿ.
800 ವರ್ಷಗಳ ಕಾಲ ಮುಸಲ್ಮಾನರು ಈ ದೇಶವನ್ನ ಆಡಳಿತ ಮಾಡಿದ್ರು ಕೂಡ ಮುಸಲ್ಮಾನರಿಗೆ ಇದನ್ನು ಮುಸಲ್ಮಾನ್ ರಾಷ್ಟ್ರ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನಾನೊಬ್ಬ ಮುಸಲ್ಮಾನ್ ಆಗಿನೇ ನನ್ನ ದೇಶದ ಅಭಿಮಾನದ ಮಾತನ್ನ ನಾನು ಹಾಡ್ತಾ ಇದ್ದೀನಿ. ನಾನು ಸೇವೆ ಮಾಡ್ತಾ ಇರೋದು ಮಸೀದಿಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ, ಸರಿ ಗೊತ್ತಿಲ್ಲ. ನಾನು ಮದ್ರಸದಲ್ಲಿ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡುವನು. ನಾನಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ಕೊಡ್ತೀನಿ. ನಾನು ಪೈಗಂಬರವರನ್ನ ಹೊರತುಪಡಿಸಿ ಸಾಮಾಜಿಕ ಬದುಕಿನಲ್ಲಿ ಒಂದು ಆದರ್ಶವಾಗಿ ನಾನು ಪ್ರತಿಯೊಂದು ಮೈಕ್ರೋ ಸೆಕೆಂಡುಗಳಲ್ಲಿ ಅಳವಡಿಸಿಕೊಳ್ಳುವ 2 ವ್ಯಕ್ತಿತ್ವಗಳಾಗಿರುತ್ತೆ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸ್ವಾಮಿ ವಿವೇಕಾನಂದರು ನನ್ನ ಆದರ್ಶ. ಧರ್ಮ ಅಂದರೆ ಏನು ಅಂತ ನನಗೆ ಪ್ರವಾದಿ ಪೈಗಂಬರವರನ್ನ ಕಲಿಯಲು ಸಾಧ್ಯವಾದರೆ, ಮನುಷ್ಯರು ಯಾರಾಗಿದ್ದಾರೆ, ಮಾನವೀಯತೆ ಏನು ಅಂತ ಕಲಿಯಲು ನನಗೆ ಸ್ವಾಮಿ ವಿವೇಕಾನಂದರ ಚರಿತ್ರೆಗಳಿಂದ ಅಧ್ಯಯನ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದರು, ನಾನು ಹಿಂದೂ ಸಹೋದರರಿಗೆ ಹೇಳ್ತೇನೆ, ನಾನೊಬ್ಬ ಸಾಹಿತಿನ. ಇದು ಯಾವ ಯೂನಿವರ್ಸಿಟಿ ಬರುತ್ತೆ? ಬಳ್ಳಾರಿ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ನನ್ನ ಕವಿತೆ ಪಠ್ಯಪುಸ್ತಕಕ್ಕೆ ಆಯ್ಕೆಯಾಗಿದೆ. 8 ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಮಾತಾಡ್ಕೊಂಡು ಕಾರ್ಯಜೀವನ ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇರೋದು. ನಾನು ನನ್ನ ಹಿಂದೂ ಸಹೋದರಿಗೆ ಹೇಳ್ತೀನಿ, ನಿಮ್ಮ ಮಾತು ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ನೀವು ದತ್ತು ತಗೊಂಡಂಗಿದೆ ಅಂತ. ಯಾವುದೇ ಕಾರಣಕ್ಕೊಂದು ಮಾತನ್ನ ನಾನು ಆತ್ಮೀಯತೆಯಿಂದ ಭಾರತದ ಪ್ರಜೆಗಳಿಗೆ ಹೇಳುತ್ತಾ ಇದ್ದೀನಿ. ಸ್ವಾಮಿ ವಿವೇಕಾನಂದರು ಕೇವಲ ಹಿಂದೂ ಧರ್ಮದ ಸ್ಮೃತಿ ಅಲ್ಲ, ಸ್ವಾಮಿ ವಿವೇಕಾನಂದರು ಈ ಭಾರತ ದೇಶದ ಸ್ಮೃತಿಯಾಗಿದೆ ಅನ್ನತಕ್ಕಂತಹ ನಾವು ಅರ್ಥ ಮಾಡಿಕೊಳ್ಳಬೇಕು. ಸ್ವಾಮಿ ವಿವೇಕಾನಂದರು ಹಿಂದೂಗಳ ಸ್ವಾಮಿ ವಿವೇಕಾನಂದರಾಗಿದ್ದಾರೆ, ಮುಸಲ್ಮಾನರ ಸ್ವಾಮಿ ವಿವೇಕಾನಂದರಾಗಿದ್ದಾರೆ, ಕ್ರೈಸ್ತರ ಸ್ವಾಮಿ ವಿವೇಕಾನಂದರಾಗಿದ್ದಾರೆ. ಕಾರಣ, ಅಮೆರಿಕಾದ ಚಿಕಾಗೋದಲ್ಲಿ ನಡೆಸಿದಂತಹ ಐತಿಹಾಸಿಕವಾದಂತಹ ಭಾಷಣದಲ್ಲಿ ಭಾರತದ ಸುಂದರವಾದ ಸಂಸ್ಕೃತಿಯನ್ನಾಗಿದೆ ಸ್ವಾಮಿ ವಿವೇಕಾನಂದರು ಇಂಗ್ಲಿಷರ ಮುಂದೆ ಹೇಳಿಕೊಟ್ಟದ್ದು, ಅವರಿಗೆ ಕಲಿಸಿಕೊಟ್ಟದ್ದು. ಸುಂದರವಾದ ಭಗವದ್ಗೀತೆಯ ಸುಂದರವಾದ ಸಾಲುಗಳನ್ನ ಸ್ವಾಮಿ ವಿವೇಕಾನಂದರು ಅಲ್ಲಿ ಹೋಗಿ ಹೇಳಿಕೊಟ್ಟರು. ಅದು ನಮ್ಮ ಭಾರತದ ಹೆಮ್ಮೆಯ ವಿಚಾರ. ಅಷ್ಟೆಲ್ಲ ಒಂದೊಂದು ಮತಗಳು ಇಲ್ಲಿ ಕ್ರೈಸ್ತರ ಆಡಳಿತ ಮಾಡಿದ್ರು, ಆದ್ರೆ ಅವರಿಂದ ಒಂದು ಕ್ರೈಸ್ತ ರಾಷ್ಟ್ರವಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತನ್ನು ಹೇಳ್ತೀನಿ, ಅಂದು ಇಂದು ಎಂದೆಂದು ಈ ದೇಶ ಇದು ಜಾತ್ಯತೀತ ಭಾರತವಾಗಿದೆ, ಜಾತ್ಯತೀತ ಭಾರತವಾಗಿದೆ. ಆದ್ದರಿಂದ ನನ್ನ ವಿದ್ಯಾರ್ಥಿ ಸಮುದಾಯದೊಂದಿಗೆ, ನನ್ನ ಯುವಕರೊಂದಿಗೆ ನಾನು ಒಂದು ಮಾತನ್ನು ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಧ್ಯಯನ ಮಾಡುವಂತಹ ಕೆಲಸವನ್ನ ಮಾಡಿ. ಅವಮಾನಗಳನ್ನು ಭೇದಿಸಿ ಬಂದ್ರು, ಅಪಮಾನಗಳನ್ನು ಎದುರಿಸಿ ಬಂದ್ರು. ಅವರಿಗೆ ಅನ್ನವನ್ನ ಕೊಟ್ಟಿಲ್ಲ, ಊಟವನ್ನ ಕೊಟ್ಟಿಲ್ಲ, ಮಲಗಲಿಕ್ಕೆ ಸ್ನಾನ ಜಾಗವನ್ನ ಕೊಟ್ಟಿಲ್ಲ. ನಾನಾ ರೀತಿಯ ಸವಾಲುಗಳನ್ನು ಎದುರಿಸಿ ಬಂದಂತಹ ಓರ್ವ ಬಡವನ ಮಗ ಇವತ್ತು ಭಾರತಕ್ಕೆ ಸಂವಿಧಾನ ಅನ್ನುವಂತಹ ದೊಡ್ಡ ವ್ಯವಸ್ಥೆಯನ್ನ ನೀಡಿ ಹೋಗಿದ್ದಾರೆ. ಅದರ ಋಣದಲ್ಲಿ ನಾವಿದ್ದೀವಿ, ಅದರ ಒಂದು ಋಣದಲ್ಲಿ ನಾವಿದ್ದೀವಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಇವತ್ತು ಅಧಿಕಾರ ಇದೆ, ನಮಗೆ ಇವತ್ತು ಅಂತಸ್ತಿದೆ, ನಮಗೆ ಇವತ್ತು ಸ್ವಾಭಿಮಾನದ ಬಗ್ಗೆ ನಾವು ಮಾತಾಡ್ತೀವಿ. ಅದೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಕೊಟ್ಟಂತಹ ಭಿಕ್ಷೆ ಅನ್ನೋದನ್ನ ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕಾದಂತಹ ಒಂದು ಕಾಲಮಾನದಲ್ಲಿ ನಾನು ಹೆಚ್ಚೇನು ಮಾತನಾಡಲು ಬಯಸ್ತಾ ಇಲ್ಲ. ವಿದ್ಯಾರ್ಥಿಗಳಲ್ಲಿ ನಾನು ಮಾಡುವಂತಹ ಕಳಕಳಿಯ ಪ್ರಾರ್ಥನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೀವು ಅರ್ಥ ಮಾಡಿಕೊಳ್ಳಿ. ಎಷ್ಟರ ಪ್ರಮಾಣದಲ್ಲಿ ಈ ಭಾರತ ದೇಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರೀತಿ ಮಾಡಿದ್ರು, ಗೌರವಿಸಿದ್ರು ಅಂತಂದ್ರೆ, ಲಂಡನ್ನಿನಲ್ಲಿ 56ರಷ್ಟು ಸ್ವಾತಂತ್ರ್ಯ ಸೇನಾನಿಗಳನ್ನ ಬ್ರಿಟಿಷ್ ಸರ್ಕಾರ ಬಂಧಿಸಿದಾಗ ಚರಿತ್ರೆಗಳನ್ನ ಅಧ್ಯಯನ ಮಾಡಿದವರಿಗೆ, ಈ ಭಾರತ ದೇಶದ ನಿಜವಾದ ಇತಿಹಾಸದ ಬಗ್ಗೆ ಗ್ರಹಿಕೆ ಇರುವವರಿಗೆ, ಪರಿಜ್ಞಾನ ಇರುವವರಿಗೆ ಮಾತ್ರ ಈ ರೀತಿಯ ಚರಿತ್ರೆಗಳನ್ನ ಕಾಣಲಿಕ್ಕೆ ಸಾಧ್ಯ. ಎಲ್ರಿಗೆ ಸಿಗಲ್ಲ. ದೇಶವನ್ನ ಪ್ರಾಮಾಣಿಕವಾಗಿ ಪ್ರೀತಿ ಮಾಡಬೇಕು. ಅಂಬೇಡ್ಕರ್ನ ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಈ ರೀತಿಯ ಚರಿತ್ರೆಗಳನ್ನ ಕಾಣಲಿಕ್ಕೆ ಸಾಧ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶದಲ್ಲಿ ಆಂಗ್ಲರ ನ್ಯಾಯಾಲಯದಲ್ಲಿ ಭಾರತದ ಮಣ್ಣಿಗಾಗಿ ಹೋರಾಟ ಮಾಡಿದ ಆ ಸೇನಾನಿಗಳ ರಕ್ಷಣೆಗೆ ವಾದ ಮಂಡಿಸುತ್ತಾ ಇದ್ದಾಗ, ತೀವ್ರವಾದಂತಹ ವಾದ ಪ್ರತಿವಾದಗಳ ನಡುವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೈಗೆ ಒಂದು ಪತ್ರವನ್ನ ಒಬ್ಬ ವ್ಯಕ್ತಿ ತಂದುಕೊಟ್ಟ. ವಾದ ಪ್ರತಿವಾದಗಳ ನಡುವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತೆರೆದು ನೋಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ಣಲ್ಲಿ ಕಣ್ಣೀರು ಜಾರಿದರು, ಕಣ್ಣೀರು ಬಂತು. ಆದರೂ ಕಣ್ಣೀರು ಬಂತು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ವಾದವನ್ನ ನಿಲ್ಲಿಸಿಲ್ಲ. ನಿರಂತರವಾಗಿ ತಾಸುಗಟ್ಟಲೆ ದಿನಗಳ ಕಾಲ ಈ ಸ್ವಾತಂತ್ರ್ಯ ಸೇನಾನಿಗಳ ಪರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾದವನ್ನ ಮಂಡಿಸಿದ್ರು. ಮಧ್ಯಾಹ್ನದ ಸಮಯದಲ್ಲಿ ನ್ಯಾಯಾಧೀಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಳಿ ಬಂದು ಕರೆಯಿತು, ಹೇಳ್ತಾನೆ, ವಾದ ಮಾಡುವಂತಹ ಸಂದರ್ಭಗಳಲ್ಲಿ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರುವುದನ್ನು ಗಮನಿಸಲಿಕ್ಕೆ ಸಾಧ್ಯವಾಯಿತು. ಯಾತಕ್ಕಾಗಿ ನೀವು ಕಣ್ಣೀರು ಹಾಕಿದ್ದೀರಾ ಅಂತ ಕೇಳಿದಾಗ
ಬಾಬಾ ಸಾಹೇಬ್ ಅಂಬೇಡ್ಕರ್ ನಗು ನಗುತ್ತಾ ಒಂದು ಉತ್ತರವನ್ನು ಕೊಡ್ತಾರೆ, ಸ್ವಾಮಿ ನೀವು ಹೇಳಿದ್ದು ಕೇಳಿದೆಲ್ಲವೂ ಸತ್ಯ. ವಾದ ಮಾಡ್ತಾ ಇರ್ಬೇಕಾದ್ರೆ ನನ್ನ ಕೈಗೆ ತಂದಂತಹ ಪತ್ರದಲ್ಲಿ ಏನಿತ್ತು ಅಂತಂದ್ರೆ, ಅದಕ್ಕೆ ಭಾರತದಲ್ಲಿ ನನ್ನ ಹೆಂಡತಿ ಸತ್ತಿದ್ದಾಳೆ, ನನ್ನ ಹೆಂಡತಿಯ ಸಾವಿನ ಬಗ್ಗೆ ಒಂದು ಸಂದೇಶವನ್ನ ನನಗೆ ತಂದು ಕೊಟ್ಟರು. ಆವಾಗ ಆ ಒಂದು ನ್ಯಾಯಾಧೀಶ ಕೇಳ್ತಾನೆ, ಸರಿ ಹೆಂಡತಿ ಸತ್ತಿದ್ದಾಳಲ್ಲ, ಹೋಗ್ಬೋದಲ್ವಾ, ಮರಳಿ ಭಾರತಕ್ಕೆ ತಲುಪಿ ಹೆಂಡತಿಯ ಶವ ಸಂಸ್ಕಾರದಲ್ಲಿ ಭಾಗಿಯಾಗಬಹುದಲ್ವಾ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನ್ಯಾಯಾಧೀಶ ಪ್ರಶ್ನಿಸಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಉತ್ತರ, ಓ ಸಹೋದರ, ನನ್ನ ಹೆಂಡತಿ ಸತ್ತಿದ್ದಾಳೆ, ಅವಳ ಕಾಲ ಮುಗ್ದೋಗಿದೆ, ಸತ್ತಿದ್ದಾಳೆ. ಆದರೆ ನನ್ನ ತಾಯ್ನಾಡಿಗಾಗಿ, ನನ್ನ ಭಾರತಕ್ಕಾಗಿ ಹೋರಾಟ ಮಾಡಿದಂತಹ 56 ಸ್ವಾತಂತ್ರ್ಯ ಸೇನಾನಿಗಳು ಸಾವಿನ ಮುಖ ನೋಡುತ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಭಾರತಕ್ಕೆ ಮರಳಲ್ಲ, ನನ್ನ ಹೆಂಡತಿಯ ಶವ ಸಂಸ್ಕಾರಕ್ಕೆ ಮರಳಲ್ಲ. ನೀನು ಖಂಡಿಸಿರುವಂತಹ, ನಿಮ್ಮ ಸೆಲೆಮನೆಗಟ್ಟಿದಂತಹ ಭಾರತದ ಸ್ವಾತಂತ್ರ್ಯ ಸೇನಾನಿಗಳನ್ನ ರಕ್ಷಣೆ ಮಾಡಿ ನಾನು ಭಾರತಕ್ಕೆ ತಲುಪುತ್ತೀನಿ, ಭಾರತಕ್ಕೆ ಕಾಲಿಡುತ್ತೀನಿ ಅಂತ ಹೇಳಿ ತನ್ನ ಹೆಂಡತಿಯ ಸಾವಿನ ಸಂದರ್ಭದಲ್ಲೂ ಕೂಡ ಭಾರತಕ್ಕಾಗಿ ಮಿಡಿದಂತಹ ಓರ್ವ ದೇಶ ಪ್ರೇಮಿಯಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಂತಹ ಸ್ವಾತಂತ್ರ್ಯ ಸೇನಾನಿಯನ್ನು ಜಗತ್ತಿನಲ್ಲಿ, ಭಾರತದಲ್ಲಿ ತೋರಿಸಿಕೊಳ್ಳಲಿಕ್ಕೆ ಯಾರಿಗಾದರೂ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ. ಅಷ್ಟಕ್ಕೂ ಭಾರತವನ್ನು ಪ್ರೀತಿಸಿದಂತಹ ಒಂದು ವ್ಯಕ್ತಿತ್ವ ಆಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರಲ್ಲಿ ಎಷ್ಟೊಂದು ಪ್ರಬುದ್ಧತೆ ಇತ್ತು ಅಂತಂದ್ರೆ, ಅವರು ಲಂಡನ್ನಲ್ಲಿ ಅಡ್ವೊಕೇಟ್ ಹುದ್ದೆಯನ್ನು ಮುಗಿಸಿ ಭಾರತಕ್ಕೆ ಬಂದಾಗ, ಭಾರತ ಅಥವಾ ಲಂಡನ್ ಅನ್ನೋದು ನನಗೆ ಕನ್ಫರ್ಮ್ ಇಲ್ಲ, ಒಂದು ನ್ಯಾಯಾಲಯಕ್ಕೆ ಬರ್ತಾರೆ, ಕೋರ್ಟಿಗೆ ಬರ್ತಾರೆ ಕೆಲಸ ಮಾಡಲಿಕ್ಕೆ. ಅಲ್ಲಿನ ದೊಡ್ಡಂತಹ ಜಾತಿಗಳಿವೆ. ನಾನು ಜಾತೀಯತೆಯನ್ನು ಒಪ್ಪಲ್ಲ, ಮನುಷ್ಯರಲ್ಲೂ ಒಂದೇ ಅನ್ನುವಂತಹ ಒಂದು ಜಾತಿ. ಹೆಣ್ಣು ಗಂಡು ಅದನ್ನು ಹೊರತುಪಡಿಸಿ ಮತ್ತೊಂದಿಲ್ಲ ಈ ದೇಶದಲ್ಲಿ, ಈ ಜಗತ್ತಿನಲ್ಲೇ ಇಲ್ಲ, ದೇಶ ಅಲ್ಲ ಜಗತ್ತಿನಲ್ಲೇ ಇಲ್ಲ. ಅವರು ಕೋರ್ಟಿಗೆ ಜಾಯಿನ್ ಆಗಿ ಬರ್ತಾರೆ. ಬಂದು ಯಾರಾದರೂ ಕೇಸ್ ತಂದು ಕೊಡ್ತಾರಂತ ಕಾಯ್ತಾ ಇರಬೇಕಾದ್ರೆ ಯಾರು ಕೂಡ ಕೇಸ್ ತಂದು ಕೊಡ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್. ಕೋಣೆಗಳನ್ನು ಹುಡುಕಿದ್ರಂತೆ, ಯಾರು ಕೂಡ ಕೋಣೆ ಕೊಡ್ತಾ ಇಲ್ಲ, ಕಾರಣ ಕಚೇರಿಗಳನ್ನ ಕೊಡ್ತಾ ಇಲ್ಲ. ಕೆಳ ಜಾತಿಯವರು, ಅಸ್ಪೃಶ್ಯತೆ ಇರ್ತಕ್ಕಂಥವು ಅವರನ್ನ ಇಲ್ಲಿಗೆ ತಂದ್ರೆ ನಮಗೆ ಅವಮಾನ, ನಮಗೆ ಕೆಟ್ಟತನ ಅನ್ನುವ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಕಾಶಗಳೆಲ್ಲವೂ ಕೈ ತಪ್ಪುತ್ತಾ ಅಲ್ಲಿನ ಆಗಿನ ಕಾಂಗ್ರೆಸ್ನ ಅಧ್ಯಕ್ಷ ಸೈಯದ್ ಹುಸೇನ್ ಅಂತ ಏನೋ ಹೆಸರಿದ್ರು. ಅವ್ರು ಹೇಳಿದ್ರಂತೆ, ಅವ್ರು ಮತ್ತೆ ಇನ್ನೊಬ್ರು ಸೇರ್ಬಿಟ್ಟು ಹೇಳಿದ್ರಂತೆ, ನಾವಿನ್ ಮುಂದೆ ಈ ಒಂದು ನ್ಯಾಯಾಲಯಕ್ಕೆ ಬರಲ್ಲ, ಕಾರಣ ಇಂಥವ್ರು ಬಂದ್ಬಿಟ್ರೆ ನಮ್ಮ ನ್ಯಾಯಾಲಯ ಅಶುದ್ಧಿ ಆಗುತ್ತೆ ಅಂತಕ್ಕಂತಹ ಮಾತನಾಡಿದ್ರಂತೆ. ಇತಿಹಾಸ ಇದೆ, ಯಾವುದೋ ಬೀದಿ ಭಾಷಣಗಾರರ ಭಾಷಣ ಕೇಳ್ಕೊಂಡು ಬಂದು ಮಾತಾಡೋದಲ್ಲ, ಇತಿಹಾಸವನ್ನು ಅಧ್ಯಯನ ಮಾಡಿ ಮಾತನಾಡುವಂಥದ್ದು. ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನವ ತಿರಸ್ಕಾರ ಮಾಡಿದ್ರು, ಎಲ್ಲರೂ ಅವಮಾನಗಳನ್ನ ಮಾಡಿದ್ರು, ಎಲ್ಲರೂ ಅಪಮಾನಗಳನ್ನ ಮಾಡಿದ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನೇ ಮೇಲೆ ಇರತಕ್ಕಂತಹ ಭಕ್ತಿ ಪ್ರೀತಿ ಏನಿದೆ, ಆ ಒಂದು ಸ್ವಾಭಿಮಾನ ಇದೆ, ಎಲ್ಲೂ ಕೂಡ ಅಡವಿಟ್ಟಿಲ್ಲ, ಎಲ್ಲೂ ಕೂಡ ಪಣೆ ಇಟ್ಟಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಿನ ನಾನು ಇಲ್ಲಿ ಗೆಲ್ತೀನಿ ಅನ್ನುವಂತಹ ಅಚಲವಾದಂತಹ ಒಂದು ನಂಬಿಕೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಬೇಕಾದ್ರೆ ಒಂದು ಕೇಸ್ ಬಂತು. ಆ ಕೇಸು ಆ ಊರಿನ ಅತೀ ದೊಡ್ಡ ದರ್ಜೆಯಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ಕೇಸ್, ಅತೀ ದೊಡ್ಡ ಕೋಟ್ಯಾಧಿಪತಿಯ ಮಗನ ಕೇಸ್, ಮಗನ ಒಂದು ಗಲ್ಲು ಶಿಕ್ಷೆಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಕೇಸ್. ಆ ಕೇಸನ್ನ ಅಲ್ಲಿರ್ತಕ್ಕಂಥ ಎಲ್ಲಾ ಪ್ರಸಿದ್ಧ ಹಿರಿಯ ಪ್ರಭಾವಿ ವಕೀಲರ ಕಡೆ ತಂದೋಗಿ ಕೊಡ್ತಾರೆ. ಎಲ್ಲರೂ ತಿರಸ್ಕಾರ ಮಾಡ್ತಾರೆ, ಆಗಲ್ಲಪ್ಪ, ನಿನ್ ಮಗನಿಗೆ ಗಲ್ಲು ಶಿಕ್ಷೆ ಯಾಕೆ ಬಿಟ್ಟಿದೆ, ಏನ್ ಮಾಡಿದ್ರು, ನೀನ್ ಎಷ್ಟು ಖರ್ಚು ಮಾಡಿದ್ರು ಕೂಡ ಕಾನೂನಿನ ಕೈಯಿಂದ ನಿನಗೆ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಎಲ್ಲರೂ ತಿರಸ್ಕಾರ ಮಾಡ್ತಾರೆ. ಕೊನೆಗೆ ಯಾರೊಬ್ರು ಹೇಳಿದ್ರಂತೆ, ಆ ಒಂದು ಮರದಡಿಯಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾರಲ್ಲ, ಅವನಿಗೆ ಕೊಡು, ಅವನದಕ್ಕೆ ಲಾಯಕ್ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಒಂದು ವ್ಯಕ್ತಿ ಬಂದು ಹೇಳಿದ, ನಿಮಗೇನ್ ಬೇಕಾದ್ರೂ ನಾನು ಕೊಡ್ತೀನಿ, ಎಷ್ಟು ಆಸ್ತಿ, ಎಷ್ಟು ಹಣ, ಏನ್ ಬೇಕಾದ್ರೂ ಕೇಳಿ ನಾನು ಕೊಡ್ತೀನಿ, ನನ್ನ ಮಗನ ನೀವು ಕಾಪಾಡಬೇಕು. ಕಾರಣ ನನ್ನ ಮಗ ಸತ್ರ ನನಗೇನ್ ಬೇಜಾರಿಲ್ಲ, ನನ್ನ ಹೆಂಡತಿಗೆ ಬೇಜಾರಾಗುತ್ತೆ. ನನ್ನ ಹೆಂಡತಿಗೆ ಬೇಜಾರಾದ್ರೆ ನಮ್ಮ ಮನೆಯಲ್ಲಿ 2 ಸಾವಾಗುತ್ತೆ, ಹೆಂಡತಿದು ಮಗಳದ್ದು 2 ಸಾವಾಗುತ್ತೆ. ನೀವೇನ್ ಬೇಕಾದ್ರೂ ಕೇಳಿ ನಾನು ಕೊಡ್ತೀನಿ, ನನ್ನ ಮಗನ ನೀವು ಉಳಿಸ್ಕೋಬೇಕು ಅನ್ನೋ ಮಾತನ್ನ ಅವನು ಬಂದು ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉದಾರ ಮನಸ್ಸಿನಿಂದ, ಅವರು ದೊಡ್ಡವರಿದ್ರು,
ಅವರು ದೊಡ್ಡ ಜಾತಿಯವರಿದ್ರು, ಶ್ರೀಮಂತರಿದ್ರು, ನನಗೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅನ್ನುವಂತಹ ಭಾವನೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ತಿರಸ್ಕಾರ ಮಾಡಿದೆ. ನಗು ನಗುತ್ತಾ ಆ ಒಂದು ಫೈಲನ್ನ ತೆಗೆದು ನೋಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಮ್ಮೆ ಮೂಕ ಮಂದಸ್ಮಿತರಾಗ್ತಾರೆ. ಹೇಗಪ್ಪ ಇದಕ್ಕೆ ನ್ಯಾಯ ಕೊಡಿಸುವುದು? ಫೈನಲ್ ಆಗಿಬಿಟ್ಟಿದೆ, ಗಲ್ಲು ಶಿಕ್ಷೆ ಹೊರತುಪಡಿಸಿ ಮತ್ತೊಂದಿಲ್ಲ. ಆದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾದ ಮಾಡಕ್ಕೆ ತಕೊಂಡು ಹೋಗ್ತಾರೆ. ವಾದ ಮಾಡುವಂತಹ ಸಂದರ್ಭದಲ್ಲಿ ವಕೀಲರ ಮುಂದೆ ಹೇಳ್ತಾರೆ, ಜಡ್ಜಿನ ಮುಂದೆ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಸರ್ ನೀವೇನು ಶಿಕ್ಷೆ ಕೊಡ್ತೀರ ಕೊಡಿ, ಇದರ ವಿರುದ್ಧ ಇದಕ್ಕೆ ಸಂಬಂಧಪಟ್ಟು ನನಗೆ ವಾದ ಮಾಡೋಕ್ಕಾಗಲ್ಲ ಅಂತ ಹೇಳಿ. ನ್ಯಾಯಾಧೀಶ ಜಡ್ಜ್ ಏನ್ ಮಾಡ್ತಾನೆ, ನ್ಯಾಯ ಕೊಟ್ಟುಬಿಟ್ಟೆ, ಗಲ್ಲು ಶಿಕ್ಷೆ. ಒಂದು ವಾರದ ನಂತರ ಗಲ್ಲು ಶಿಕ್ಷೆಗೆ ಎಲ್ಲಾ ಏರ್ಪಾಡುಗಳನ್ನು ಸರ್ಕಾರ ಗೊಳಿಸಿತು. ಆ ಸಮಯದಲ್ಲಿ ಶ್ರೀಮಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೆಲ್ಲ ಶಾಪಕ್ಕಾಗುತ್ತೆ ಎಲ್ಲ ಹಾಕ್ಬಿಟ್ಟ, ಎಲ್ಲ ಬೈದು ಬಿಟ್ಟ, ಮತ್ತಷ್ಟು ಬೈದ. ಯಾಕಂದ್ರೆ ಕೆಳ ಜಾತಿಯವರಲ್ಲ, ಏನೆಲ್ಲ ಬೈಯಕ್ಕಾಗುತ್ತೆ ಎಲ್ಲ ಬೈದು ಬಿಟ್ಟ. ಗಲ್ಲು ಶಿಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಕಪ್ಪು ಬಟ್ಟೆಯನ್ನು ಹಾಕ್ತಾರೆ. ಯಾರಿಗಾರು ಗಲ್ಲು ಶಿಕ್ಷೆ ಆಗಿದೆಯಾ? ಭಗವಂತ ಎಲ್ಲರನ್ನ ಕಾಪಾಡಿ. ಈ ದೇಶ ಎಲ್ಲರಿಗಿರ್ತಕ್ಕಂಥ ದೇಶ. ನಾನು ಪ್ರೀತಿಯ ನನ್ನ ಸಹೋದರರಿಗೆ ಹೇಳ್ತೀನಿ, ನನಗೂ ಕೂಡ 3 ಅಕ್ಕಂದಿರಿದ್ದಾರೆ. ನಾನು ಹೆಣ್ಮಕ್ಳಿಗೆ ಗೌರವ ಕೊಡುವಂಥ ವ್ಯಕ್ತಿ. ಕಾರಣ ಎಲ್ಲಾ ಹೆಣ್ಮಕ್ಳು ನೋಡುವಾಗ ನನಗೆ ಅಕ್ಕ ತಂಗಿಯನ್ನ ಸ್ವಾಭಾವಿಕವಾಗಿ ಒಂದು ಪ್ರಕೃತಿ. ಆದ್ರೂ ಅವಳಿಗೆ ಓದಕ್ಕಾಗಿಲ್ಲ ಅಂತ ಒಂದು ನೋವು ನನಗಿದೆ. ಆದ್ರೆ ನನ್ನ ತಂಗಿರ ಸಮಾನರಾಗಿ ನೀವೆಲ್ಲ ಬಂದಿದ್ದೀರಾ. ನೀವೆಲ್ಲರೂ ಕೂಡ ಈ ದೇಶದ ಪ್ರಧಾನಿಗಳಾಗಬೇಕು, ರಾಷ್ಟ್ರಪತಿಗಳಾಗಬೇಕು, ದೊಡ್ಡ ದೊಡ್ಡ ಪ್ರಜೆಗಳಾಗಬೇಕು ಅಂತ ನನ್ನ ಹೃದಯ ತುಂಬಿ ನಾನು ಹಾರೈಸ್ತಾ ಇದ್ದೇನೆ. ಕಾರಣ ದೇಶ ಗಂಡ್ಮಕ್ಳಿಗೆ ಇರ್ತಕ್ಕಂಥ ದೇಶ. ನಾವೆಲ್ಲರೂ ಸೇರಿ ಈ ದೇಶವನ್ನ ಕಟ್ಟಬೇಕು. ನಾವೆಲ್ಲರೂ ಕೂಡ ಈ ದೇಶದ ಸುಂದರವಾದಂತಹ ಶ್ರೀಮಂತಿಕೆಯನ್ನ ಬಲಿಷ್ಠಗೊಳಿಸಬೇಕು. ನಾನು ಹೇಳುತ್ತಾ ಬಂದ ವಿಚಾರ, ಗಲ್ಲು ಶಿಕ್ಷೆಗೆ ತೆಗೆದುಕೊಂಡು ಹೋಗ್ತಾರೆ. ಆ ಕಪ್ಪು ಬಟ್ಟೆ ಹಾಕಿದಾಗ ಆ ಗಲ್ಲಿಗೊಂದು ಹಗ್ಗ ಬರುತ್ತದೆ. ನೀವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ, ನಾನು ಮಂಗಳೂರಿನವರು. ಅದನ್ನು ಹಾಕಿದ ತಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರದು, ತುಂಬಾ ಬುದ್ಧಿವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರಂತೆ, ಸರ್ ನಿಮ್ ಕೆಲಸ ಆಗಿದೆ. ಏನಪ್ಪಾ ಅಂತ ಕೇಳ್ತಾರೆ. ಕಾನೂನು ಓದಿದಾರ, ವಕೀಲರಿದ್ದಾರೆ, ಅವ್ರಿಗೆ ಗೊತ್ತು. ಅವ್ರಿಗೆ ಬಂದ್ರೆ ನಾವು ಕಾನೂನು ಹೇಳಕ್ ಹೋಗ್ಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರಂತೆ, ಏನ್ ಬರ್ದವ್ರೆ ಅದರಲ್ಲಿ? ತೀರ್ಪೇನ್ ಬರ್ದವ್ರೆ? ಹಗ್ಗ ಹಾಕ್ಬೇಕು ಅಂತ ಬರ್ದವ್ರೆ. ಹಗ್ಗ ಹಾಕಿ ಆ ಕಾರಣಕ್ಕೆ ಸಾಯ್ಬೇಕು ಅಂತ ಎಲ್ಲೂ ಆ ತೀರ್ಪಿಲ್ಲ. ನಿಮ್ಮ ಗಲ್ಲು ಶಿಕ್ಷೆ ಮುಗಿದಿದೆ, ದಯವಿಟ್ಟು ನನ್ನ ಕೈಗೆನ್ನ ಹಿಂದಿರುಗಿಸಿಕೊಡಿ ಅಂತ ಕರೆದುಕೊಂಡು ಬಂದಂತಹ ಓರ್ವ ಪ್ರಬುದ್ಧ ನ್ಯಾಯಾಧೀಶರಾಗಿದ್ದಾರೆ. ಆ ನಂತರ ಇಂಗ್ಲೆಂಡ್ ಸರ್ಕಾರ ತಮ್ಮ ಕಾನೂನಲ್ಲೇ ಬದಲಾವಣೆಯನ್ನು ತರುವಂತಹ ಕೆಲಸ ಮಾಡಿದ್ರು. ಅದೇ ಕೊರಳಿಗೆ ಅದೇ ಒಂದು ನೇಣುಗಮ್ಮ ಇರುತ್ತಲ್ಲ, ಅದರಲ್ಲೇ ಸಾಯ್ಬೇಕು ಅನ್ನುವಂತಹ ತೀರ್ಮಾನಕ್ಕೆ ಸರ್ಕಾರಗಳು ಬಂತು. ಆ ತೀರ್ಪನ್ನ ಬರೆದ್ರು ಆ ನಂತರದಲ್ಲಿ. ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ, ಆ ಚಿಂತನೆ ಕೇವಲ ಈ ಭಾರತದಲ್ಲಿ ಮಾತ್ರ ಅಲ್ಲ, ಬ್ರಿಟಿಷರ ನಾಡುಗಳಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತವಾಗಿದ್ದಾರೆ. 68 ವರ್ಷಗಳು ಬಾಬಾ ಸಾಹೇಬ್ ಆಗಲಿ ಕಳೆದರೂ ಕೂಡ ಇಲ್ಲಿನ 24 ತಾಸುಗಳಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಂತವಾಗಿದ್ದಾರೆ. ಇಲ್ಲಿ ಮಳೆ ಬಂದರೂ ಬಾಬಾ ಸಾಹೇಬ್, ಚಳಿ ಇದ್ದರೂ ಬಾಬಾ ಸಾಹೇಬ್, ಪ್ರತಿಯೊಂದು ಮೈಕ್ರೋ ಸೆಕೆಂಡ್ಗಳಲ್ಲೂ ಕೂಡ ಬಾಬಾ ಸಾಹೇಬ್. ಅಷ್ಟೊಂದು ಪ್ರಬುದ್ಧತೆ, ಅಷ್ಟೊಂದು ವಿಷಯದ ಜ್ಞಾನ ಗ್ರಹಿಕೆ, ಆ ಒಂದು ಪಾಂಡಿತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿತ್ತು. ಕೊಲಂಬಿಯಾ ವಿಶ್ವವಿದ್ಯಾಲಯ ಆಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿದಂತಹ ವಿಶ್ವವಿದ್ಯಾಲಯ. ತನ್ನ 250 ವರ್ಷಗಳ ಅವಧಿಯಲ್ಲಿ, ಕೊಲಂಬಿಯಾ ವಿಶ್ವವಿದ್ಯಾಲಯ 250 ವರ್ಷಗಳ ಅವಧಿಯಲ್ಲಿ ಕಲಿತು ಹೋದಂತಹ ಪೂರ್ವ ವಿದ್ಯಾರ್ಥಿಗಳೇನಿದ್ದಾರೆ ಅವರೊಂದು ಪಟ್ಟಿ ತಯಾರು ಮಾಡಿ, ಈ ಪಟ್ಟಿಯಲ್ಲಿ ಯಾರು ಜಗತ್ ಪ್ರಸಿದ್ಧ ವ್ಯಕ್ತಿಗಳು ಯಾರಾಗಿದ್ದಾರೆ ಅಂತ ಕೊಲಂಬಿಯಾ ವಿಶ್ವವಿದ್ಯಾಲಯ ತಪಾಸಣೆ ಮಾಡಿದಾಗ ಆ ವಿಶ್ವವಿದ್ಯಾಲಯದ ಕಣ್ಣಿಗೆ ಕಂಡದ್ದು ಭಾರತಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿತ್ತು. ಬಾಬಾ ಸಾಹೇಬ್ ಬಹಳಷ್ಟು ಮಾತಾಡಕ್ಕೆ ಬಹಳಷ್ಟು ಸಮಯ ಬೇಕು, ನನಗೂ ಮಾತಾಡಕ್ಕಾಗಲ್ಲ, ಕಾರ್ಯಕ್ರಮಗಳು ಬೇರೆ ಇದೆ. ಆದ್ರಿಂದ ನನ್ನ ವಿದ್ಯಾರ್ಥಿಗಳಲ್ಲಿ ನಾನು ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತೀನಿ, ನೀವೆಲ್ಲರೂ ಕೂಡ ಸಂವಿಧಾನವನ್ನು ಓದಿ, ನೀವೆಲ್ಲರೂ ಕೂಡ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನೀವೆಲ್ಲರೂ ಮಾಡಬೇಕು. ನಾನು ಇವತ್ತು ಆರ್ಟಿಕಲ್ ಗದಗವಾಣಿಯಲ್ಲಿ ನನ್ನ ಆರ್ಟಿಕಲ್ ಬಂದಿದೆ, ಇದ್ರ ಕೊಟ್ಬಿಡಿ. ಆರ್ಟಿಕಲ್ ನಾನು ಬರೆದು ಕೊಟ್ಟಿದ್ದೀನಿ. ನನ್ನ 1 ತಾಸಲ್ಲಿ ಬರ್ಬೋದು. ಕಾರಣ ಸರ್ ಬರ್ಕೊಡಿ ಅಂತಂದ್ರೆ ನಾನೆಲ್ಲೋ ಮ್ಯಾರೇಜ್ಗೆ ಹೋಗ್ತಿದ್ದೆ, ಬೈಕಲ್ಲಿ ಕೂತ್ಕೊಂಡು ಬರ್ಕೊಂಡು ಹೋದ್ರೆ ಏನು ಪ್ರಕಟ ಮಾಡವ್ರೆ ಚೆನ್ನಾಗಿದೆ ಅಂತ ಅನ್ಕೋತೀನಿ ನಾನು. ಅದ್ರಲ್ಲಿ ನಾನೊಂದು ವಾದ ಹೇಳಿದ್ರೆ ಅದಕ್ಕೆ ನನಗೆ ಅಪಸ್ವರಗಳು ಬಂತೀವಿ. ನಾನೇನು ಹೇಳಿದೆ ಅಂತಂದ್ರೆ, ತುಂಬಾ ಅಂಬೇಡ್ಕರ್ ವಾದಿಗಳಿದ್ದಾರೆ, ತುಂಬಾ ಅಂಬೇಡ್ಕರ್ ವಾದಿದ್ದಾರೆ. ದಲಿತ ಸಮುದಾಯದ ವಿದ್ಯಾರ್ಥಿಗಳಿಗೆ ನಾನು ಪ್ರತ್ಯೇಕವಾಗಿ ಹೇಳ್ತೀನಿ, ಏನಾದ್ರೂ ಅಂಬೇಡ್ಕರ್ ಜಯಂತಿ ಬಂತು ಅಂತಂದ್ರೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಸಿಕ್ಕಾಪಟ್ಟೆ. ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿ, ಫೇಸ್ಬುಕ್ ಸ್ಟೋರಿ ನೋಡಿ, ವಾಟ್ಸಪ್ ಸ್ಟೇಟಸ್ ನೋಡಿ, ಜೈ ಭೀಮ್ ಬಿಟ್ಟು ಬೇರೆ ಏನಿಲ್ಲ. ಒಂದು 150 ಜೈ ಭೀಮ್ ಹಾಕಿರ್ತಾರೆ. ಒಬ್ಬ ಇದ್ದ ತುಮಕೂರಿನ ಹುಡುಗ, ಅವನು DP, ಅವನ ನೀದೇ ತರ ನೀರ್ ತರ, ಅವನು ಎದ್ದೇಳುವಾಗ ಜೈ ಭೀಮ್ ಹೇಳ್ತಾನೆ, ರಾತ್ರಿ ಮಲಗುವಾಗ ಜೈ ಭೀಮ್ ಹೇಳ್ತಾನೆ. ಕಾಲ್ ಮಾಡಿದ್ರೆ ಸರ್ ಜೈ ಭೀಮ್ ಅಂತ ಹೇಳ್ತಾನೆ. ನಾನು ಒಂದಿನ ಸಿಕ್ಕಿದ್ದೆ,
ನಿನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಗೊತ್ತು ಅಂತ ಅವನಿಗೆ ಮಾತು ಬಂದಿಲ್ಲ. ಜೈ ಭೀಮ್ ಹೇಳುವುದು ಮುಖ್ಯ ಅಲ್ಲ, ಜೈ ಶ್ರೀರಾಮ್ ಹೇಳುವುದು ಮುಖ್ಯ ಅಲ್ಲ, ಅಲ್ಲಾಹು ಅಕ್ಬರ್ ಹೇಳುವುದು ಮುಖ್ಯ ಅಲ್ಲ. ಈ ಮಹಾನ್ ವ್ಯಕ್ತಿಗಳನ್ನ ಅರ್ಥ ಮಾಡಿಕೊಂಡು ಅವರ ರೀತಿಯಲ್ಲಿ ಬದುಕುವುದಾಗಿದೆ ನಮಗೆ ಮುಖ್ಯವಾದದ್ದು. ಬಾಯಿದೆ ಸ್ವಾಮಿ ಜೈ ಭೀಮ್ ಹೇಳ್ಬೋದು, ಬಾಯಿದೆ ಜೈ ಶ್ರೀರಾಮ್ ಅಂತ ಹೇಳ್ಬೋದು, ಬಾಯಿದೆ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬೋದು. ಈ ಅಲ್ಲ ಯಾರು, ಜೈ ಶ್ರೀರಾಮ್ ಯಾರು, ಜೈ ಭೀಮ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಮತ್ತೆ ನಾವು ಹೇಳಿ ಏನು ಪ್ರಯೋಜನ? ಯಾರು ಅನ್ಯತಾ ವಹಿಸ್ಕೋಬೇಡಿ, ತಪ್ಪು ತಿಳ್ಕೋಬೇಡಿ. ನಾವೊಬ್ಬ ನಿಜವಾದ ಭಾರತೀಯ ಪ್ರಜೆಗಳಾಗಬೇಕಾದರೆ ಹಿಂದೂ ಆಗಿ ಬದುಕಿದರೆ, ಮುಸಲ್ಮಾನಾಗಿ ಬದುಕಿದರೆ, ಕ್ರೈಸ್ತನಾಗಿ ಬದುಕಿದರೆ ಈ ದೇಶದಲ್ಲಿ ಮತ್ತೆ ಕೋಮುಗಲಭೆಗಳಿಲ್ಲ, ಇಲ್ಲಿ ಮತೀಯವಾದಗಳಿಲ್ಲ, ಸಂಘರ್ಷಗಳಿಲ್ಲ, ಭಯೋತ್ಪಾದನೆ ಚಟುವಟಿಕೆಗಳಿಲ್ಲ. ನಾನು ಟೋಪಿ ಹಾಕಿ ಬಂದಿದ್ದೀನಿ, ನಾನೆಲ್ಲಾದ್ರೂ ನನ್ನ ಮಾತಿನಲ್ಲಿ ಭಯೋತ್ಪಾದನೆಯ ಚಟುವಟಿಕೆ ಏನಾದ್ರೂ ಒಂದು ಮಾತು ಬಂತ? ನನ್ನ ಫೇಸ್ಬುಕ್ ತೆಗೆದು ನೋಡಿ, ನನ್ನ ಇನ್ಸ್ಟಾಗ್ರಾಮ್ ತೆಗೆದು ನೋಡಿ, ಯಾವುದಾದ್ರೂ ಒಂದು ಹೇಳಿಕೆಗಳು, ಯಾವುದೇ ಒಂದು ಸಂದೇಶಗಳಿದೆಯಾ? ನಾನು ಎಷ್ಟೋ ಸ್ವಾಮೀಜಿಗಳ ಜೊತೆ ವೇದಿಕೆ ಹಂಚಿಕೊಳ್ಳುವ ಸರಿ ಗೊತ್ತು, ಕುದುರೆಮುತ್ತು ಸ್ವಾಮೀಜಿಗಳಿದ್ದಾರೆ, ಗೊತ್ತ ನಿಮ್ಗೆ? ಕುದುರೆಮುತ್ತು ಸ್ವಾಮೀಜಿಗಳು ನನ್ನ ಫೇವರೇಟ್ ಸ್ವಾಮೀಜಿಗಳು. ತುಂಬಾ ಕಡೆ ಅವ್ರ ಜೊತೆ ನಾನು ಅವ್ರು ಹೇಳೋರೆ ಮಠಕ್ಕೆ ಬರ್ಬೇಕು ಅಂತ ನನಗೆ ಹೋಗಕ್ಕಾಗಿಲ್ಲ, ಆದಷ್ಟು ಬೇಗ ಹೋಗ್ಬೇಕು, ಅಪ್ಪಾಜಿಯವರ ಆಶೀರ್ವಾದ ಪಡ್ಕೋಬೇಕು ನಮಗೂ ಕೂಡ. ಅವ್ರು ಎಲ್ಲಿಯೋದ್ರು ನಾವು ಒಂದು ಕರುಮುಡಿ ಬರುತ್ತಲ್ಲ ಮುದೋಳದಲ್ಲಿ, ಒಮ್ಮೆ ಹಿಂಗೆ ಸ್ಪೀಚ್ ಗೊತ್ತು, 1.5 ತಾಸು ಪುರಾಣ ಅಂತಂದ್ರೆ ನೀವು ಪುರಾಣ ಅಂತಂದ್ರೆ 2 ಸ್ವಾಮೀಜಿಗಳಿದ್ರು, ಯಲಬುರ್ಗಾ ಸ್ವಾಮೀಜಿಗಳು, ಕುದುರೆಮುತ್ತು ಸ್ವಾಮೀಜಿಗಳು ಮತ್ತು ನಾನು ಸ್ವಾಮೀಜಿ ಎಲ್ಲ ಹೋಗಿದ್ದೇನೆ. ನನಗೆ ಅರ್ಧ ತಾಸು, ಅವರಿಗೆ ಅರ್ಧ ತಾಸು. ಏನೋ ಕನಕ ಅಂತ ಏನೋ ಒಂದು ಜಾತ್ರೆ ಇತ್ತು. ಅವರಿಬ್ರು ಏನಂದ್ರು ಗೊತ್ತಾ? ನಾವಿಬ್ರು ಮಾತಾಡಲ್ಲ, ಇವರೇ ಮಾತಾಡ್ಬಿಡ್ತಾರೆ ಅಂತಂದ್ರು. 1.5 ತಾಸು ನಾನೇ ಮಾತಾಡ್ತೀನಿ. ಕಾರಣ ಅವ್ರಿಗೆ ಗೊತ್ತು, ಈ ದೇಶದಲ್ಲಿ ಬಹಳಷ್ಟು ಧರ್ಮಗಳಿವೆ. ಒಂದೇ ಒಂದು ಸ್ವಾಮೀಜಿಗಳಿಂದ ಯಾವತ್ತಾದ್ರೂ ಸಮಾಜವನ್ನು ಒಡೆಯುವಂತಹ ಮಾತುಗಳನ್ನು ನಿಮಗೆ ಕೇಳಲಿಕ್ಕೆ ಸಾಧ್ಯ ಆಗಿದೆಯಾ? ಯಾವುದೇ ಒಂದು ಇಸ್ಲಾಮಿನ ಧರ್ಮಗುರುಗಳಿಂದ ಸಮಾಜ ಒಡೆಯುವಂತಹ ಮಾತುಗಳು ಬಂದಿದೆಯಾ? ಪಾದ್ರಿಗಳಿಂದ ಬಂದಿದೆಯಾ? ಮತ್ಯಾರು ಬರ್ತಾರೆ? ಧರ್ಮ ಗೊತ್ತಿಲ್ಲದಂತಹ ಅವಿವೇಕಿಗಳಿಂದ ಇವತ್ತು ಸಮಾಜವನ್ನು ಒಡೆಯುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ರಾಜಕೀಯಕ್ಕೋಸ್ಕರ, ತಮ್ಮ ಅಧಿಕಾರಕ್ಕೋಸ್ಕರ ಸಮಾಜವನ್ನು ಒಡೆದಾದ್ರೂ ಸರಿ ಅವರ ಅಧಿಕಾರದಲ್ಲಿ ಇರಬೇಕು, ಅವರು ಒಳ್ಳೆ ದರ್ಜೆಯಲ್ಲಿ ಇರಬೇಕು. ಇಲ್ಲಿರ್ತಕ್ಕಂಥ ಮಕ್ಕಳೆಲ್ಲ ಬಡವರು ಮಕ್ಕಳು ಅಂತ ನಾನು ಅನ್ಕೋತೀನಿ. ಯಾರು ನಾನು ಬ್ಲೈಮ್ ಮಾಡೋದಲ್ಲ, ನಾನೇ ದೊಡ್ಡ ಬಡವ. ನನಗೆ ನಾನು ಇವತ್ತು ಕಾರ್ಯಕ್ರಮಕ್ಕೆ ಹೋಗೋದು ಹಣ ಇಲ್ಲದ್ರೆ ನನ್ನ ಅಣ್ಣ ಬುಕ್ ಮಾಡಿಕೊಟ್ಟವ್ರೆ. കാരണം ನಾನು ಬಡವ, ನಾನು ದೊಡ್ಡ ಶ್ರೀಮಂತನಲ್ಲ. ನಾವೆಲ್ಲರೂ ಕೂಡ ಬಡವರು ಮಕ್ಕಳು ರೀ. ನಾವು ಬೆಳಿಬೇಕು, ನಾವು ಈ ದೇಶದ ಪ್ರಧಾನಿ ಆಗ್ಬೇಕು, ನಾವು ಈ ದೇಶದ ರಾಷ್ಟ್ರಪತಿಗಳಾಗಬೇಕು, ನಾವು ಈ ದೇಶದ ನಮ್ಮ ನಾಡಿನ MLAಗಳು ನಾವಾಗಬೇಕು. ಇಲ್ಲಿರ್ತಕ್ಕಂಥ ಅಧ್ಯಾಪಕರು ಇವರೆಲ್ಲ ಬಡತನದಿಂದ ಬಂದವರು, ಇವರು ಕೋಟಿಗಳನ್ನು ಕೊಟ್ಟು ಬಂದವರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಜ್ಞಾನವನ್ನ ಪಡೆದು ಅವರವರ ಅವಕಾಶಗಳನ್ನ ಪಡೆದುಕೊಂಡು ಈ ಒಂದು ದರ್ಜೆಯಲ್ಲಿ ಇವರು ಕೂತಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದರೆ ನೀವು ಓದಿ, ನೀವು ವಿದ್ಯಾವಂತರಾಗಿ, ನೀವು ಪ್ರಬುದ್ಧರಾಗಿ, ನೀವು ಅರಿವುಳ್ಳವರಾಗಿ, ನಿಮಗೆಲ್ಲವೂ ಕೂಡ ಮುಂದಿನ ದಿನಮಾನಗಳಲ್ಲಿ ಇಂತಹ ಚೇರುಗಳು ಖಾಲಿ ಇರುತ್ತೆ, ಅಲ್ಲಿ ಬಂದು ಕೂತ್ಕೊಳ್ಳುವಂತಹ ಕೆಲಸಗಳನ್ನ ನಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಎಲ್ಲರೂ ಸಂವಿಧಾನವನ್ನು ಅರ್ಥ ಮಾಡಿ, ಓದಿ, ತಿಳಿದು ಅದಕ್ಕೆ ತಕ್ಕಂತೆ ಬದುಕುವಂತಹ ಪ್ರಯತ್ನವನ್ನ ಮಾಡಬೇಕು. ಭಗವಂತ ಅದಕ್ಕೆ ನಮಗೆಲ್ಲರಿಗೂ ಒಂದು ಅವಕಾಶವನ್ನ ಕೊಡ್ಲಿ ಅಂತ ನಾನು ಪ್ರಾಮಾಣಿಕವಾಗಿ ಪ್ರಾರ್ಥಿಸುತ್ತಾ, ಮುಂದಿನ ದಿನಮಾನಗಳಲ್ಲಿ ಕರೆದ್ರೆ ಬರ್ತೀನಿ, ಇಲ್ಲ ಅಂತಂದ್ರು ನಾನು ಬರ್ತೀನಿ ಅಂತ ಹೇಳಿ, ನಾನೇನ್ ಜಾಸ್ತಿ ಓದಿಲ್ಲ, ನಾನು ಓದಿದ್ದು SSLC ಓದಿದ್ದು. ನೀವು ಕರ್ಸ್ಬಿಟ್ಟು ಮಕ್ಕಳು ಮುಂದೆ ಮಾನ ಮಾಡಿ ತೆಗಿಬೇಡಿ, ಬರೋದು ಕರೆಯದಿದ್ರು ಚಿಂತೆ ಇಲ್ಲ. ನಮ್ಮ ಮಕ್ಕಳು, ಬಡವರ ಮಕ್ಕಳು ಬೆಳಿಬೇಕು, ಈ ದೇಶದ ಪ್ರಬುದ್ಧ ನಾಗರಿಕರಾಗಬೇಕು, ಇದೇ ನಂದೊಂದು ಆಶಯ. ಏನೋ ಕೋವಿಡ್ ಬಂದದಕ್ಕಷ್ಟೇ SSLC ಪಾಸ್ ಆಗಿದ್ದೆ ನಾನು. 4 ಸಲ ಫೈಲ್ ಆಗಿದ್ದೀನಿ ನಾನು. ತಮಾಷೆಗೆ ನನ್ನ ತಂಗಿಯರ ಜೊತೆ, ತಮ್ಮದ್ರ ಜೊತೆ ಹಂಚ್ಕೋತಾ ಇದ್ದೀನಿ. 4 ಸಲ ಫೇಲ್ ಆಗಿದ್ದೀನಿ. ಆ ಟಿಕ್ ಬಂತು ನೋಡಿ, ಅವ್ರು ಪಾಸ್ ಆಗಿದ್ದೀನಿ ನಾನು. 2 ದಿವಸ ಇತ್ತು ಎಕ್ಸಾಮ್. ಆ 2 ದಿವಸ ಬೆಳಿಗ್ಗೆ ಬಂದಿದ್ದೀನಿ. ಯಾಕಂದ್ರೆ ನಾನು ಸ್ವಲ್ಪ ಬಿಸಿ ಇದೆ, ಬರುವಂತ ಪೊಸಿಷನ್ ಇರಲಿಲ್ಲ. ಬೆಳಿಗ್ಗೆ ಬಂದು ಹಾಲ್ ಟಿಕೆಟ್ ಇನ್ನೊಬ್ಬರ ಕಡೆಯಿಂದ ತರಿಸಿ ಅದು ಸಿಗ್ನೇಚರ್ ಎಲ್ಲ ಮಾಡಿ ರಾಜಕೀಯ ಮಾಡಿದೀವಿ. ಅವಾಗ ನಮಗೆ ಊರಲ್ಲಿ ಸ್ವಲ್ಪ ರಾಜಕಾರಣಿಗಳ ಜೊತೆ ಒಡನಾಡಿದ್ವಿ. ಏನೋ ಪಾಸ್ ಆಗಿದ್ದೀವಿ, ಏನೋ ಪುಣ್ಯಕ್ಕೆ. ಕೇಳಿದ್ರೆ ಸರ್ಟಿಫಿಕೇಟ್ ಒಂದಿದೆ. ನನ್ನ ವಿದ್ಯಾರ್ಥಿಗಳಿಲ್ಲ, ನಾವು ಓದುದು ಮುಖ್ಯ. ನೀವು ನನಗೆ ಯಾವುದೇ ಒಂದು ವಿಷಯ ಕೊಡಿ, ನಾನು ಮಾತಾಡ್ತೀನಿ. ನಾನು ತುಂಬಾ ಇದೇ, ನಾನು ಬೇರೆ ಮಾತಾಡ್ಕೊಂಡು ಬಂದಿದ್ದೆ. ಒಂದು ಮೈಕ್ ಇಲ್ಲ, ಇನ್ನೊಂದು ಅದೆಲ್ಲ ಬೇರೆ ನಮಗೆ ಮಾತಾಡ್ಬೇಕಾದ್ರೆ. ಮುಂದಿನ ಸಲ ಇವರು ಅರೇಂಜ್ ಮಾಡ್ತಾರೆ ಅಂತ ಅನ್ಕೋತೀನಿ. ಇವ್ರದ್ದು ಒಂದು ಫಂಕ್ಷನ್ ಇದೆ 29ಕ್ಕೆ. ನಾನೇ ಒಂದು ಫಂಕ್ಷನ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಸಾಧ್ಯ ಆದ್ರೆ ಬರ್ತೀನಿ, ಇಲ್ಲ ಅಂತಂದ್ರೆ ನೋಡೋ ಮುಂದೆ ನೋಡೋಣ. ಒಟ್ಟಿನಲ್ಲಿ ನೀವು ಎಷ್ಟು ಕಲಿತಿರೋದು ಮುಖ್ಯ ಅಲ್ಲ ಸರ್. ನಾನು ಒಂದು ಮಾತೆಲ್ಲ ಮುಗಿಸ್ತಾ ಇದ್ದೀನಿ. ನಮ್ಮ ಕ್ಲಾಸಲ್ಲಿ ಕವಿತಾ ಅಂತ ಒಂದು ಹುಡುಗಿ, ನಮ್ಮ ಕ್ಲಾಸಿಗೆ ನಂಬರ್ 1 ಬಂಗಾರ ತರ ಇತ್ತವಳು, ಅಕ್ಷರ ಅಲ್ಲ.
ಅವಳು ಜುಟ್ಟು ಎಳಿತಾ ಇದ್ದಾನೆ 2ನೇ ಕ್ಲಾಸ್, ನಾನು ಬರ್ಕೊಡು. ನಾನು ಕ್ಲಾಸಿಗೆ ರೋಗಿ ತರ ಇರ್ತೀನಿ, ಎಲ್ಲರೂ ಹೊಡಿಯಕ್ಕೆ ಬಡಿಯಕ್ಕೆ ಕಡಿಯಕ್ಕೆ ಹೋಗಿಲ್ಲ, ನಾನಿದ್ದೆ ಅಂತದ್ರಲ್ಲಿ. ಅವಳು ಬರ್ಕೊಡ್ತಾ ಇರ್ಲಿಲ್ಲ, ಟೀಚರ್ಗೆ ಕಂಪ್ಲೇಂಟ್ ಮಾಡ್ತದೆ. ಎಷ್ಟೋ ಸಲ ನಾನು ಹೊರಗೆ ನಿಲ್ಸೋದು. ಇಂಗ್ಲಿಷ್ ಸರ್ ಒಬ್ಬರಿದ್ದು ಕುಮಾರ್ ಸರ್ ಅಂತೇಳಿ, ಅವರು ದಲಿತ ಸಮುದಾಯದವರು. ಅವರು ನಮ್ಮ ಮಕ್ಕಳನ್ನು ಸ್ವಲ್ಪ ಒಂದು ಬ್ಯಾಡ್ ಆಗಿ ಕಮೆಂಟ್ ಮಾಡ್ತಾ ಇದ್ರು ಸ್ಕೂಲ್ಗಳಲ್ಲಿ. ನಮ್ಮ ವಿದ್ಯಾರ್ಥಿಗಳು ಹಂಗಲ್ಲ ಅಂತ ಅನ್ಕೋತೀನಿ. ಕಲಿಯೋ ವಿದ್ಯಾರ್ಥಿ ಗುರುಗಳಿಗೆ ನೀವೇನು ಮಾಡಿ ನೋಡೋದು, ಅವರ ಭಿಕ್ಷೆಯಲ್ಲಿ ನೀವಿದ್ದೀರಿ, ಅವರ ಅಕ್ಷರದಲ್ಲ, ಅವರ ಭಿಕ್ಷೆಯಲ್ಲಿ ನೀವಿದ್ದೀರ. ನಾವು ಅಷ್ಟೇ ಗುರುಗಳ ಒಂದು ಭಿಕ್ಷೆಯಲ್ಲಿ ನಾವಿದ್ದೀವಿ. ನಾವು ಕಲಿತುವಂತಹ ವಿಜ್ಞಾನದ ಜ್ಞಾನದಲ್ಲಿ ನಮ್ಮ ಮಕ್ಕಳಿದ್ದಾರೆ. ನನ್ನ ಮದ್ರಸ ಅಂತಂದ್ರೆ ಇಸ್ಲಾಮಿನ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾನೆಲ್ಲ ಹೇಳ್ಕೊಡ್ತೀನಿ ಮಕ್ಕಳಿಗೆ. ಬಸವಣ್ಣ ಒಂದು ಪುರಾಣದ್ದು 5 ವಚನಗಳಿರುತ್ತಲ್ವ, ಒಂದು ಅಟ್ಟಿ ಪುಸ್ತಕ ತಂದಿಟ್ಟಿದ್ದೀನಿ ನಾನು ನನ್ನ ಕ್ಲಾಸಲ್ಲಿ ಮಕ್ಕಳಿಗೆ ಕೊಡೋದು. ಒಬ್ಬೊಬ್ರು ಓದಲೇಬೇಕು, ವಾರದಲ್ಲಿ ಒಂದ್ದಿನ ಬಸವಣ್ಣನ ವಚನದ ವಿಶ್ಲೇಷಣೆ ಮಾಡಲೇಬೇಕು, ಕಡ್ಡಾಯ. ಆದ್ರಿಂದ ನಾವು ಎಷ್ಟು ಓದ್ತೀವಿ ಮುಖ್ಯ ಅಲ್ಲ, ನಾವು ಸಾಮಾಜಿಕವಾಗಿ ಎಷ್ಟು ಬೆರೆದುಕೊಳ್ತೀವಿ ಅನ್ನೋದು ಮುಖ್ಯ. ನೀವು ನೋಡಿ, ವಿಧಾನಸೌಧದಲ್ಲಿ 224 ಜನ, ನಮ್ಗೆ ಅದು ಗೊತ್ತಿಲ್ಲ. ಯಾರಾದ್ರೂ ವಿದ್ಯಾವಂತರಿದ್ದಾರೆ? ಒಂದು 20% ಜನ MLA ಬಾಕಿ ಎಲ್ಲರೂ ಡಿಸಾ ಮಾಡ್ಕೊಂಡು ಬಂದವರೇ. ಹಂಗಾಗ್ಬಾರ್ದು. ನಾವು ವಿದ್ಯಾವಂತರಾಗಿ ಅಲ್ಲಿ ಹೋಗಿ ಕೂತು ಈ ನಾಡನ್ನ, ಈ ನುಡಿಯನ್ನ, ಈ ನೆಲ ಜಲ, ಇಲ್ಲಿನ ಪ್ರತಿಯೊಂದು ಪ್ರಜೆಗಳನ್ನ ರಕ್ಷಣೆ ಮಾಡುವಂತಹ ಕೆಲಸದಲ್ಲಿ ನಾವು ತೊಡಗಿಸಿಕೊಳ್ಳೋಣ. ಭಗವಂತ ನಮಗೆ ಅವಕಾಶ ಕೊಡ್ಲಿ. ಒಂದು ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟ ಇಲ್ಲಿನ ಸಂಸ್ಥೆಯ ಎಲ್ಲ ಹಿರಿಯರಿಗೂ, ಎಲ್ಲ ಅಧ್ಯಾಪಕರಿಗೂ, ಈ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದಂತಹ ಬಸವರಾಜ್ ಸರ್ವರಿಗೂ, ವಿಶೇಷವಾಗಿ ನನ್ನ 2 ಮಾತುಗಳನ್ನ ಪ್ರೀತಿಯಿಂದ ಕೇಳಿದ ನನ್ನ ಸಹೋದರರಿಗೂ ಅತಿ ಇವತ್ತಿನ ಸಭೆಯಲ್ಲಿ ಆಶೀರ್ವಾದಂತಹ ಸ್ನೇಹಿತರಾದ ಮಂಜುನಾಥ್ ರಾಠೋಡವರೇ ಹಾಗೂ ಈ ಕಾಲೇಜು ಪ್ರಾಂಶುಪಾಲರೇ ಹಾಗೂ ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಗಣ್ಯಮಾನರೇ ಹಾಗೂ ಅಧ್ಯಾಪಕ ವೃಂದರು, ಇವತ್ತೇನು ನಾನು ಹೆಚ್ಚಿಗೆ ಹೇಳೋಕ್ಕಿಂತ ಉಪನ್ಯಾಸ ಹೇಳಿದೆ ಅಂತ ಅಮೀರ್ ಬನ್ನೂರ್ ಸರ್ ಅವರು ಹೇಳಿದಂತೆ ಅಸ್ಪೃಶ್ಯನ ಹೋಲಾಗಿ ಒಂದು ಮಾನವೀಯತೆಯನ್ನು ನಮ್ಮ ಸಂವಿಧಾನ ಮುಖಾಂತರ ನಮ್ಮ ದೇಶಕ್ಕೆ ನೀಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಶಿಲ್ಪಿಗಳು ನೀಡಿದಂಥ ಒಂದು ಸಂವಿಧಾನವನ್ನು ನಾವೆಲ್ಲ ಕಲಿತಕ್ಕಂಥ ನೀವು ವಿದ್ಯಾರ್ಥಿನಿಯರು ಮುಂದಿನ ಒಂದು ಭಾರತ ದೇಶವನ್ನು ನಿರ್ಮಾಣ ಮಾಡುವಲ್ಲಿ ತಾವು ಕೂಡ ಅವರ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡು ಈ ದೇಶವನ್ನು ಕಟ್ಟುವಲ್ಲಿ ತಾವೆಲ್ಲ ಶ್ರಮಿಸ್ತೇವೆ ಅಂತೇಳಿ ಭಾವಿಸಿ, ಹೆಚ್ಚಿಗೆ ಹೇಳಿದ್ರೆ ಎಲ್ಲ ಉಪನ್ಯಾಸದಲ್ಲಿ ತಾವೆಲ್ಲ ಅಂಬೇಡ್ಕರ್ ಬಗ್ಗೆ ತಿಳಿದುಕೊಂಡಿದ್ದೀರಿ. ನಾವು ಹೆಚ್ಚಿಗೆ ಹೇಳೋದಿಲ್ಲ. ಇವತ್ತಿನ ಈ ಮಹಾಪರಿವಾರ ನಿರ್ಮಾಣದ ದಿನ ಅವರನ್ನು ನೆನಪಿಸಿಕೊಂಡು ಒಂದು ಇವತ್ತು ಇಂಥ ಸಂವಿಧಾನ ಶಿಲ್ಪಿಗಳಿಗೆ ಒಂದು ಅಪಮಾನ ಮಾಡುವಂಥ ಒಂದು ಪರಿಸ್ಥಿತಿ ಭಾರತ ದೇಶದಲ್ಲಿ ಬಂದಿದ್ದು ದುರದೃಷ್ಟಕರ. ಆ ಎಲ್ಲ ವಿಷಯಗಳನ್ನು ಹೋಗಲಾಡಿಸಿ ಮುಂದೆ ಬರ್ತಕ್ಕಂಥ ಎಲ್ಲ ಪ್ರಜೆಗಳು ಕೂಡ ಈ ಸಂವಿಧಾನವನ್ನು ಶಿಲ್ಪಿಯನ್ನು ನೆನಪಿಸಿಕೊಂಡು ಭವ್ಯ ಭಾರತವನ್ನು ನಿರ್ಮಾಣ ಮಾಡುವಲ್ಲಿ ಸಹಕರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಭಾವಿಸಿ ನನ್ನಲ್ಲಿ ಮಾತಾಡೋದ್ರಲ್ಲಿ ಅವಕಾಶ ನೀಡುವಂಥ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳು. ಒಬ್ಬ ಫಾರಿನರ್ ನೋಡ್ರಿ ಕಾರ್ಯಕ್ರಮ ಇದೆಲ್ಲ ಇದೆಯಲ್ಲ, ಇದ್ರ ಮೀನಿಂಗ್ ಅಲ್ಲಿ ಈ ಒಂದು ಏನು ಕೋಟ್ ಇದೆಯಾ ಇದರಲ್ಲಿ ಎಲ್ಲ ಮೀನಿಂಗ್ ಸಿಕ್ಬಿಡುತ್ತೆ ನಿಮಗೆ. ಸ್ವಾಮಿ ವಿವೇಕಾನಂದ ಹತ್ರ ಒಬ್ಬ ಫಾರಿನರ್ ಬಂದು ವಾಟ್ ಈಸ್ ಅಕಾರ್ಡಿಂಗ್ ಟು ಯು, ವಾಟ್ ಈಸ್ ಧರ್ಮ, ವಾಟ್ ಈಸ್ ಅಧರ್ಮ ಅಂತ ಹೇಳ್ತಾರೆ. ವಾಟ್ ಈಸ್ ಧರ್ಮ, ವಾಟ್ ಈಸ್ ಅಧರ್ಮ? ವಿವೇಕಾನಂದ ಹೇಳ್ತಾರಂತೆ, ಬ್ಯೂಟಿಫುಲ್ ಆನ್ಸರ್. ಎಲ್ಲಿಯವರೆಗೆ ನನ್ನ ದೇಶದ
ಒಂದು ನಾಯಿ ಕೂಡ ಹೊಟ್ಟೆಗೆ ಅನ್ನವಿಲ್ಲದೆ ಉಪವಾಸವಿರುವುದು, ಅಲ್ಲಿಯವರೆಗೆ ಅದಕ್ಕೆ ಅನ್ನ ಬಿದ್ದು ಪೂಜಿಸುವುದೇ ನನ್ನ ಪಾಲಿಗೆ ಧರ್ಮ, ಉಳಿದದೆಲ್ಲವೂ ಅಧರ್ಮ. ವಾಟ್ ಎ ಬ್ಯೂಟಿಫುಲ್ ಆನ್ಸರ್. So good afternoon everybody. So on behalf of the college, firstly heartfelt gratitude from teaching staff, non-teaching staff, and also from all our students to Kranti Surya Jai Bhim Sene, Gajendragada, Taluku Ghಟಕ. So firstly ನಮ್ಮ ಕಾಲೇಜ್ ಪರವಾಗಿ ನಿಮ್ಮ ಒಂದು ಸಂಸ್ಥೆಗೆ ನಮ್ಮ ಜೊತೆ ಕೈ ಜೋಡಿಸಿ, ಟುಡೇ ಇಸ್ ಎ ವೆರಿ ಇಂಪಾರ್ಟೆಂಟ್ ಡೇ, ವೆರಿ ವೆರಿ ಇಂಪಾರ್ಟೆಂಟ್ ಡೇ. ಸೊ ನಮ್ಮ ಕಾಲೇಜ್ ಪರವಾಗಿ heartfelt gratitude to you sir. Respected Manjunath S. Rathod sir, respected Amir sir, respected ನಮ್ಮ ಕಾಲೇಜಿನ CDC ಮೆಂಬರ್ ಆದಂತಹ ಬಹಳ ನಮಗೆ ಯಾವಾಗಲೂ ಮೋಟಿವೇಟ್ ಸಪೋರ್ಟ್ ಮಾಡುವಂತಹ ಸುಭಾನ್ ಸಾಬ್ ಅರವಿಂದಿ ಸರ್, ರೆಸ್ಪೆಕ್ಟೆಡ್ ಜಗನ್ನಾಥ್ ಚೌಹಾನ್ ಸರ್, ರೆಸ್ಪೆಕ್ಟೆಡ್ ಪ್ರಕಾಶ್ ರಾಠೋಡ್ ಸರ್, ರೆಸ್ಪೆಕ್ಟೆಡ್ ಗಿರೀಶ್ ರಾಠೋಡ್ ಸರ್, ರೆಸ್ಪೆಕ್ಟೆಡ್ ಫಕೀರಪ್ಪ ನಿಡಗುಂದಿ ಸರ್, respected Prabhu Nilgundi sir, respected Kankappa sir, and also respected all my media friends sir. Sheetal sir irbodu, Akash irbodu, Ravi irbodu, and all other members also. And also respected IQC coordinator of our college, Ramesh sir, respected Vishwanath sir, respected Hadpat sir, respected Geeta madam, respected Pawar madam, respected Siddesh sir, and all the other teachers. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. Today is a very important day. No doubt, Dr. B.R. Ambedkar is one of the ಲೀಡ್ರು. ಫಸ್ಟ್ ನಾನು ಭಾಳ ಓದ್ಕೊಂಡಿರೋದ್ರಿಂದ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಎಕಾನಮಿಸ್ಟ್ ಸ್ಟಿಲ್ ಟುಡೇ. ಅವ್ರನ್ನ ಸೈಡ್ ಹೊಡೋರು ಯಾರೂ ಇಲ್ಲ. ಈಸ್ ಒನ್ ಆಫ್ ದ ಗ್ರೇಟ್ ಎಕಾನಮಿಸ್ಟ್. ಎರಡನೇದು, ಒಂದು ಸಮೀಕ್ಷೆ ನಡೆಯಿತು, ಹೂ ಇಸ್ ದ ಗ್ರೇಟೆಸ್ಟ್ ಲೀಡರ್ ಅಂತ ಒಂದು ವೋಟಿಂಗ್ ಕ್ಯಾಂಪೇನ್ ತರ ಕೆಲವೊಂದು ಇದೆಲ್ಲ ಮಾಡಿದ್ರು. ಅದರಲ್ಲೂ ಅಷ್ಟೇ ಅನ್ಅನಾನಿಯಸ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಈ 21st century he was elected as the one of the greatest leader, not only for India, for the entire world. ಮೂರನೇದು ನನಗೆ ಅನ್ಸಿದ್ದೇನಪ್ಪ ಅಂದ್ರೆ, ಈಗಂತೂ ವಿ ಆರ್ ಟಾಕಿಂಗ್ ಅಬೌಟ್ ಈ ಗೂಗಲ್ ಇದೆ, ಇಂಟರ್ನೆಟ್ ಇದೆ, ಎಲ್ಲ ಇದೆ. ಬಟ್ ಅಂಬೇಡ್ಕರ್ ಏನು ಬರೆದಿದ್ದಾರೆ ಕಾನ್ಸ್ಟಿಟ್ಯೂಷನ್, ಆ ಕಾನ್ಸ್ಟಿಟ್ಯೂಷನ್ ಬರೀಬೇಕಾದ್ರೆ ಯಾವುದು ನೆಟ್ ಇಲ್ಲ, ಇಂಟರ್ನೆಟ್ ಇಲ್ಲ, ಗೂಗಲ್ ಇಲ್ಲ, ಏನು ಆ ಥರ ಸಪೋರ್ಟಿವ್ ಏನೂ ಇದ್ದಿಲ್ಲ. ಬಟ್ ಎಂಥ ಡೆಡಿಕೇಶನ್ ರೀ ಆ ಮನುಷ್ಯ. ಎಸ್ ಸರ್, ನಾವು ಹೆಂಗೆ ಬರೆದಿರ್ಬೋದು, ನಾವು ಇದನ್ನ ವಿಚಾರ ಮಾಡೋಣ. ಪಾಲಿಟಿಕ್ಸ್ ಇವೆಲ್ಲ ಬಿಟ್ಬಿಡೋಣ, ನಾವು ಧರ್ಮ ಪಾಲಿಟಿಕ್ ನಾವು ವಿದ್ಯಾರ್ಥಿ ಹಂತದಲ್ಲಿ ಮಾತಾಡೋಣ. ಹೆಂಗೆ ಬರೆದಿರ್ಬೋದು, ಅವ್ರದ್ದು ಡೆಡಿಕೇಶನ್ ಏನು, ಅವ್ರ ಹತ್ರ ಇದ್ದ ಕಮಿಟ್ಮೆಂಟ್ ಏನು. ನನಗೆ ಜಸ್ಟ್ 1.5 ತಿಂಗಳಿಂದ ಒಂದು ಹಳ್ಳಿಗೆ ಊಟಕ್ಕೆ ಕರೆದಿದ್ದೆ. ಊಟಕ್ಕೆ ಹೋದೆ. ನನಗೆ ಅವತ್ತು ಅರ್ಥ ಆಯ್ತು ಅಂಬೇಡ್ಕರ್ ವ್ಯಾಲ್ಯೂ ಏನಪ್ಪ ಅಂತ. ಊಟಕ್ಕೆ ಹೋದೆ. ಊಟಕ್ಕೆ ನನಗೆ ಅವಲಕ್ಕಿ ಕೊಟ್ಟು, ನನಗೆ ಕರೆದವರು ಅವರ ಮನೆಯಲ್ಲಿ ಅವರ ಹೊಲದಲ್ಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿನೂ ಇದ್ದ. ಈ ಬಿಲಾಂಗ್ಸ್ ಲೋ ಕಾಸ್ಟ್. ನಮ್ಮೆಲ್ಲರನ್ನೂ ಚೇರ್ ಮೇಲೆ ಕೊಡ್ಸಿದ್ರು, ಅವರನ್ನ ಕೆಳಗಡೆ ಕೊಡ್ಸಿದ್ರು, ಪ್ಲಸ್ ಮನೆಯ ಬಾಗಿಲನ್ನ ಮುಂದೆ ಕೊಡ್ಸಿದ್ರು. ನಮ್ಗೆಲ್ಲ ಅವಲಕ್ಕಿನ ಪ್ಲೇಟಲ್ಲಿ ಕೊಟ್ಟರು. ಅವ್ರಿಗೆ ಅವಲಕ್ಕಿನ ಒಂದು ನ್ಯೂಸ್ ಪೇಪರ್, ಟೆಲಿಂಗ್ ದ ರಿಯಲ್ ಫ್ಯಾಕ್ಟ್, ಅವಲಕ್ಕಿನ ಒಂದು ನ್ಯೂಸ್ ಪೇಪರ್ ಹರಿದು ಆ ನ್ಯೂಸ್ ಪೇಪರ್ ಹಾಕೊಟ್ರು. ಎರಡನೇದು, ನಮ್ಗೆಲ್ಲ ಗ್ಲಾಸು ಪೇಪರ್ ಗ್ಲಾಸ್ ಕೊಟ್ಟು, ಐ ಮೀನ್ ಪೇಪರ್ ಗ್ಲಾಸ್, ಪ್ಲಾಸ್ಟಿಕ್ ಗ್ಲಾಸ್, ವಾಟ್ ಎವರ್ ಇಟ್ ಇಸ್, ಬಂದಿರೋ ಡಿಗ್ನೇಟರ್ಸ್ಗೆ. ಆದ್ರೆ ಅವ್ರಿಗೆ ಆ ಗ್ಲಾಸ್ ಕೊಟ್ಟಿಲ್ಲ, ಅವ್ರ ಮನೇಲಿದ್ದಂಥ ಸ್ಟೀಲ್ ಗ್ಲಾಸ್ ಕೊಟ್ಟಿಲ್ಲ. ಏನ್ ಹೇಳಿದ್ರು ಆ ನಮ್ಮನ್ನು ಕರೆದ ವ್ಯಕ್ತಿ, ಅಲ್ಲೇನಾದ್ರು ಸ್ಪ್ರೈಟು ಖಾಲಿ ಕುಡಿದಿರೋ ಬಾಟ್ಲಿ ಯಾರು ಉಳಿದೈತೆ ನೋಡು ಅಂತಂದ್ರು. ಆ ಯಾರೋ ಕುಡಿದಿರೋಂಥ ಖಾಲಿ ಎಲ್ಲೋ ಬಿದ್ದಿರೋ ಆ ಸ್ಪ್ರೈಟ್ ಬಾಟ್ಲಲ್ಲಿ ಅವ್ರಿಗೆ ನೀರು ತುಂಬಿ ಆ ನೀರು ಕೊಟ್ಟರು. ಅವಾಗ ಅರ್ಥ ಆಯ್ತು ನನಗೆ, ಅರೆ ಬಾಬಾ, ವಿ ಆರ್ ಲಿವಿಂಗ್ ಇನ್ 21st century, ವಿ ಆರ್ ಟಾಕಿಂಗ್ ಅಬೌಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿ, ವರ್ಲ್ಡ್ ಇಸ್ ಸೋ ಅಡ್ವಾನ್ಸ್, ಸ್ಟಿಲ್ ದೇರ್ ಇಸ್ ಅ ಪ್ರಾಬ್ಲಮ್. ದೆನ್ ವಿ ರಿಯಲೈಸ್, ಇನ್ ಕೇಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಿಲ್ಲ ಅಂದ್ರೆ ಏನಪ್ಪ ಇಂಥ ಜನಗತಿ. Then I realized the value of the great man ಅಂಬೇಡ್ಕರ್. ಅಂಡ್ ಆಲ್ಸೋ ಇಲ್ಲಿರುವಂತ ಎಲ್ಲ ಡಿಗ್ನಿಟೀಸ್ ಹೇಳ್ಬೇಕು, ನಮ್ಮ ಕಾಲೇಜಲ್ಲಿ 75% ಹೆಣ್ಮಕ್ಳೇ ಇದೆ. ಆಮೇಲೆ ನೀವು ಯಾರು ಹೊರಗಡೆಯಿಂದ ಬಂದಿದ್ದೀರಿ, ನಮ್ಮ ಕಾಲೇಜ್ ಬಗ್ಗೆ ಒಂಚೂರು ಬಿಲೀಫ್ ಮಾಡ್ಬೇಕು ನಿಮಗೆ. ಇಡೀ ಗದಗರಲ್ಲಿ ನಮ್ಮದು
ಹೈಯೆಸ್ಟ್ ರೇಟೆಡ್ ಕಾಲೇಜು, ಶಾರ್ಟ್ಲಿ ಕರ್ನಾಟಕದಲ್ಲೂ ಒನ್ ಆಫ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಆಗುತ್ತೆ ಅಂಡ್ ಹೈಯೆಸ್ಟ್ ನ್ಯಾಕ್ ಗ್ರೇಡ್ ಪಡೆದಂಥ ಕಾಲೇಜು. ನಮ್ಮ ಕಾಲೇಜಿಂದ ಒಳ್ಳೆ ಸೋಲ್ಜರ್ಸ್ ಆಗಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಬ್ಯಾಂಕ್ ಅಲ್ಲಿ ಇದ್ದಾರೆ, ದೊಡ್ಡ 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 ಉನ್ನತ ಹುದ್ದೆಯಲ್ಲಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು. ಬಹಳ ಹೆಮ್ಮೆ ಆಗುತ್ತೆ. ನಮ್ದು ಬೆಂಗಳೂರು ಆದ್ರೂ ಈಗ ನಾವು ಸರ್ ಗೊತ್ತಿದೆ, ನಾವು ಬೆಂಗಳೂರು ಅನ್ನಲ್ಲ, ನಮ್ದು ಗಜೇಂದ್ರಗಡ ಅಂತೀವಿ, ಇದು ನಮ್ಮ ಕಾಲೇಜ್ ಅಂತೀವಿ. ಸೊ ಹಾಗಾಗಿ ನಮ್ಮ ಇದೆಲ್ಲ ಕಾರಣ ಇಲ್ಲಿರುವಂತ ಎಕ್ಸಲೆಂಟ್ ಟೀಚಿಂಗ್ ಸ್ಟಾಫ್ ಇಲ್ಲಿರೋರು, ಮತ್ತೆ ಅವ್ರ ಪ್ರೋತ್ಸಾಹ ಇದ್ದರೆ ಏನೇನೂ ಇಲ್ಲ. ಸ್ಟೂಡೆಂಟ್ಸ್, ಈಗ ಹಿಂದೆ ಏನಾಗಿದೆ, ಆಸ್ ಯುವರ್ ಟೀಚರ್ ವಾಟ್ ಐ ವಾಂಟ್ ಟು ಟೆಲ್, ಈ ರಾಜಕೀಯ ಇದೆಲ್ಲ ಪಕ್ಕಕ್ಕೆ ಬಿಟ್ಬಿಡೋಣ. ಅಂಬೇಡ್ಕರ್ ಒಂದು ಕಾನ್ಸೆಪ್ಟ್ ತಗೋಣ. ಈಸ್ ಎ ಗ್ರೇಟ್ ಲೀಡರ್. ಅಂಬೇಡ್ಕರ್ ಮಾಡಿದೇನು, ದೇರ್ ವಾಸ್ ಎ ಪ್ರಾಬ್ಲಮ್, ಈ ಫೌಂಡ್ ಎ ಸೊಲ್ಯೂಷನ್. ವೆರಿ ಸಿಂಪಲ್. ನಮ್ಮ ಹಂತಕ್ಕೆ ನಾವೇನು ಅರ್ಥ ಮಾಡೋಣ, ದೇರ್ ವಾಸ್ ಎ ಪ್ರಾಬ್ಲಮ್, ಈ ಫೌಂಡ್ ಎ ಸೊಲ್ಯೂಷನ್. ಒಂದು ಉದಾಹರಣೆ ಕೊಡ್ತೀನಿ. ಈಗ ನಮಗೆ ಓಲಾ ಕಂಪನಿ ಇದೆ. ಓಲಾ ಕಂಪನಿ ಕೇಳಿದ್ದೀರಾ? ಎನಿಬಡಿ? ಓಲಾ ಕಂಪನಿ ಅಂದ್ರೆ ಈ ಕ್ಯಾಬ್. ಬೆಂಗಳೂರಲ್ಲಿ ಇಮಿಡಿಯೇಟ್ಲಿ ಒಂದು ಮೊಬೈಲ್ ಆ್ಯಪ್ ಇದೆ. ಮೊಬೈಲಲ್ಲಿ ಏನಾಗುತ್ತೆ, ನೀವು ಕ್ಯಾಬ್ನ ಬುಕ್ ಮಾಡ್ತೀರಾ, ನಿಮ್ಮ ಮನೆಗೆ ಬಂದು ಪಿಕ್ ಮಾಡ್ಕೊಂಡು ಹೋಗುತ್ತೆ. ಆ ಕ್ಯಾಬ್ ಓನರ್ ಏನಕ್ಕೆ ಅದನ್ನು ಸ್ಟಾರ್ಟ್ ಮಾಡ್ದ ಅಂದ್ರೆ, ಅವನು ಒಂದ್ಸಲ ಅವ್ರನ್ನ ಅವ್ರ ಹೆಂಡತಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗ್ತದೆ. ಅವನು ಎಷ್ಟೊಂದು ಜನ ಕ್ಯಾಬ್ನ ಅವತ್ತು ಕಾರ್ನೆಲ್ಲ ಬುಕ್ ಮಾಡಕ್ಕೆ ಟ್ರೈ ಮಾಡ್ದ, ಅವತ್ತು ಸಿಕ್ಕೇ ಇಲ್ಲ. ಅವತ್ತು ಅವ್ನು ಡಿಸೈಡ್ ಮಾಡೋದಂತೆ, ಈ ಪ್ರಾಬ್ಲಮ್ಗೆ ಏನಾದ್ರು ಸೊಲ್ಯೂಷನ್ ಕಂಡುಹಿಡಿಬೇಕಂತ ಈ ಇಂಟ್ರಡ್ಯೂಸ್ ದ ಓಲಾ ಕ್ಯಾಬ್. ಹಾಗಾಗಿ ಇವಾಗ ಮನೇಲಿ ಇದ್ಕೊಂಡು ನೀವು ಒಂದು ಆ್ಯಪ್ ಅಲ್ಲಿ ಬುಕ್ ಮಾಡಿದ್ರೆ ಮನೆಗೆ ಬಂದು ಪಿಕ್ ಮಾಡ್ಕೊಂಡು ಹೋಗಿ. ಸಿ, ದೇರ್ ವಾಸ್ ಎ ಪ್ರಾಬ್ಲಮ್, ಈ ಫೌಂಡ್ ಎ ಸೊಲ್ಯೂಷನ್. ಸೊ ನಾವ್ ಹೇಳುದು, ಈ ಅಂಬೇಡ್ಕರ್ ಹಿ ಈಸ್ ಎ ಗ್ರೇಟ್ ಮ್ಯಾನ್, ಸೂಪರ್ ಪವರ್, ಅದೊಂಥರ ಶಕ್ತಿ, ಅದೊಂಥರ ಎನರ್ಜಿ. ನಾವು ಆ ಲೆವೆಲ್ಗೆ ಹೋಗ್ತಾ ಇದ್ರು. ನಿಮ್ಮ ಹಳ್ಳಿಯಲ್ಲಿ, ನಮ್ಮ ಕಾಲೇಜಲ್ಲಿ ಏನು ಪ್ರಾಬ್ಲಮ್ ಇದೆ ನೋಡಿ, ಕಮ್ ಅಪ್ ವಿತ್ ಎ ಸೊಲ್ಯೂಷನ್. ನೀವು ಮಾಡ್ಬೇಕಾದ್ರೆ ಇದೇನೆ, ಅಟ್ ಯೋರ್ ಲೆವೆಲ್ ವಾಟ್ ಈಸ್ ಎ ಪ್ರಾಬ್ಲಮ್, ಫೈಂಡ್ ಔಟ್ ದಿ ಸೊಲ್ಯೂಷನ್. ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಸ್ಟೂಡೆಂಟ್ಸ್ ಒಂದು ಅಸೈನ್ಮೆಂಟ್ ಕೊಟ್ಟಿದ್ರೆ, ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ, ಆ ಕ್ರೈಸ್ಟ್ ಯೂನಿವರ್ಸಿಟಿ ಮುಂದೆ ಡೈರಿ ಸರ್ಕಲ್ ಹತ್ರ ಒಂದು ಎಷ್ಟೊಂದು ಜನ ಯೂಶಲಿ ಟ್ರಾನ್ಸ್ಜೆಂಡರ್ಸ್ ಶಕ್ತಗಳಂತೆಲ್ಲ, ಅವರು ಅದನ್ನ ಭಿಕ್ಷೆ ಬಿಡಿ ಏನ್ ಮಾಡ್ತಾ ಇದ್ರು, ದುಡ್ಡು ಮಾಡಿ ಏನೋ ಬದುಕ್ತಾ ಇದ್ರು. ಈ ಸ್ಟೂಡೆಂಟ್ಸ್ ಏನ್ ಮಾಡಿದ್ರು, ಒಂದು 10-15 ಜನ ಟ್ರಾನ್ಸ್ಜೆಂಡರ್ಸ್ ನ ಕರ್ಕೊಂಡ್ಬಂದು ಅವ್ರಿಗೆ ಲಿಪ್ ಬಾಂಬ್ ಇದೆ, ವ್ಯಾಸ್ಲಿನ್ ಅಂತದ್ದು, ಅದನ್ನ ಹೆಂಗ್ ಮ್ಯಾನುಫ್ಯಾಕ್ಚರ್ ಮಾಡಿ ಹೇಳ್ಕೊಟ್ಟು ಅವ್ರ ಮೇಲೆ ಮ್ಯಾನುಫ್ಯಾಕ್ಚರ್ ಮಾಡಿಸಿ ಅದನ್ನ ಸೇಲ್ ಮಾಡಿ ಬಂದಿದ್ದ ಪ್ರಾಫಿಟ್ ಅವ್ರು ಹಂಚ್ತಾ ಇದ್ರು. ಸಿ, ದೇರ್ ಇಸ್ ಅ ಪ್ರಾಬ್ಲಮ್, ದೇರ್ ಇಸ್ ಅ ಸೊಲ್ಯೂಷನ್. ನಿಮ್ಮಿಂದ ಆಗ್ಬೇಕಾದ್ರೆ ಏನಪ್ಪಾ ಅಂದ್ರೆ, ಏನ್ ಪ್ರಾಬ್ಲಮ್ ಇದೆ ನಿಮ್ಮ ಮನೆಯಲ್ಲಾಗ್ಲಿ, ಕಾಲೇಜ್ ಆಗ್ಲಿ, ನಿಮ್ಮ ಲೊಕ್ಯಾಲಿಟಿಲಿ ಏನ್ ಪ್ರಾಬ್ಲಮ್ ಇದೆ, ಫೈಂಡ್ ಔಟ್ ದ ಸೊಲ್ಯೂಷನ್. ಸೊ ಅಂಬೇಡ್ಕರ್ ಇಂದ ನಾವೇನಪ್ಪ ಕಲಿಬಹುದು ಅಂದ್ರೆ, ಏನಪ್ಪಾ ಅಂದ್ರೆ ಅವ್ರ ಹತ್ರ ಇದ್ದಿದ್ದ ಕಮಿಟ್ಮೆಂಟ್, ಹಾರ್ಡ್ ವರ್ಕ್ ನಾವೆಲ್ಲ ಬೆಳೆಸ್ಕೊಳ್ಳೋಂತ ಅಂತ. ಟುಡೇ ಇಸ್ ಎ ವೆರಿ ಗ್ರೇಟ್ ಡೇ. ಇವತ್ತು ಲೆಟ್ ಅಸ್ ಪೇ ಅವರ್ ಗ್ರೇಟ್ ಸಲ್ಯೂಟ್, ಗ್ರೇಟ್ ಪ್ರಣಾಮ್ಸ್ ಟು ದ ಗ್ರೇಟೆಸ್ಟ್ ಹೀರೋ, ದಟ್ ಈಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಲೀಡರ್. ಅವ್ರಿಗೆ ನಮ್ಮ ಎಲ್ಲರ ಪರವಾಗಿ, ಕಾಲೇಜ್ ಪರವಾಗಿ, ಸಂಸ್ಥೆ ಪರವಾಗಿ ಲೆಟ್ ಅಸ್ ಸೇ ಅವರ್ ಗ್ರಾಟಿಟ್ಯೂಡ್ ಟು ದ ಗ್ರೇಟ್ ಮ್ಯಾನ್ ಹೇಳ್ತಾ, ಡಿಯರ್ ಸ್ಟೂಡೆಂಟ್ಸ್, ನೀವು ಯಾವುದೇ ಇರಲಿ, ಯು ಹ್ಯಾವ್ ಟು ಬಿಕಮ್ ಎ, ಮುಂದೆ ಒಳ್ಳೆ ಲೀಡರ್ಸ್ ಆಗಲಿ. ಪ್ರಾಬ್ಲಮ್ ಏನಿದೆ ಸೊಲ್ಯೂಷನ್ ಬರಲಿ. 2047 ಇಂಡಿಯಾ ಡೆವಲಪ್ಡ್ ಎಕಾನಮಿ ಆಗಬೇಕು ಅಂತ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಹೇಳಿದೆ, ಪ್ರತಿ ಫಂಕ್ಷನ್ ಹೇಳ್ತಾ ಇರ್ತೀರಿ, ನಿಮ್ಮಗಳ ಪಾತ್ರ ಬಹಳ ಇದೆ, ನಿಮ್ಮಗಳ ರೋಲ್ ಬಹಳ ಇದೆ. ದಿಸ್ ನೋಟ್, ಥ್ಯಾಂಕ್ ಯು ಎವ್ರಿಬಡಿ, ಆಲ್ ದ ವೆರಿ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಒಂದೇ ಒಂದು ಲಾಸ್ಟ್ ಕಡೆದಾಗಿ ಇನ್ನೊಂದು ನೋಡಿದ್ದೀನಿ ನಾನು, ಒಂದು ಸುಮಾರು ವರ್ಷದಿಂದ ಮನೆ ಬಾಡಿಗೆಗೆ ಹೋದ್ರೆ ಅಥವಾ ಎಲ್ಲೇ ಹೋದ್ರೆ ಫಸ್ಟ್ ಕೇಳೋದು ಏನ್ ಗೊತ್ತಾ, ನೀವು ಯಾವ ಮಂದಿ ಅಂತ. ಇದನ್ನ ಬಿಡಿ. ಆಮೇಲೆ ನೀವು ಒಂದೇ ಕಾಸ್ಟು, ಒಂದೇ ರಿಲಿಜನ್, ಫ್ರೆಂಡ್ಸ್ ಆಗಿ ನೀವು ಇರುವುದನ್ನು ಬಿಡಿ. ಆಲ್ ಆರ್ ಈಕ್ವಲ್, ವಿ ಆರ್ ಇಂಡಿಯನ್ಸ್, ಲೆಟ್ ಅಸ್ ನಾಟ್ ಫರ್ಗೆಟ್. ಓಕೆ, ಥ್ಯಾಂಕ್ ಯು.